ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಶ್ರೀಮದಾಚಾರ್ಯರಮತಾನುಗ ಧೀಮತಾಮುರರಂಗಕಮಲಕ್ಕೆ ಸೋಮಪಾನಾರ್ಹರಿಗೆ ತಾತ್ವಿಕ ದೇವತಾಗಳಕ್ಕೆ ಹೈಮವತಿ ಷಣ್ಮಹೀಶಿ ಎರಡಿಗೆ ವ್ಯೋಮಕೇಶಿಗೆ ವಾಣೇ ವಾಯುಸುತಾಮರಸಭವ ಲಕ್ಷ್ಮೀನಾರಾಯಣರಿಗಾನಮಿಪೇ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನನಿಹಿತ ಪಾಣಿಂ ಮಂಡಲಂ ಮಂಡನಾನಾಂ ತರುಣ ತುಳಸಿ ಮಾಲಾಂ ಕಂಧರಂ ಕಂಜನೇತ್ರಂ ಸದಯ ಧವಲಹಾಸಂ ವಿಠ್ಠಲಂ ಚಿಂತಯಾಮಿ. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವವು. ವಲ್ಲಭಾಶ್ರೀ ಪುರಂದರ ವಿಠ್ಠಲನು ಮೆಚ್ಚುವನು. ಜಯ 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 ಹರಿ ಎಂಬುವುದೇ ಸುದಿನವು, ಜಯ ಹರಿ ಎಂಬುವುದೇ ತಾರಾಬಲವು, ಜಯ ಹರಿ ಎಂಬುವುದೇ ಚಂದ್ರಬಲವು, ಜಯ ಹರಿ ಎಂಬುವುದೇ ವಿದ್ಯಾಬಲವು, ಜಯ ಹರಿ ಎಂಬುವುದೇ ದೈವ ಬಲವು. ಜಯ ಹರೇ ಪುರಂದರ ವಿಠ್ಠಲನ ಬಲವಯ್ಯ ಸಕಲ ಸುಜನರಿಗೆ. ಸತತಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರದೇವರು ಹರಿಭಕುತಿದಾಯಕಳು ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ಮನಜ ಸಂಭವ ನರಸಿ ಸತ್ಕರ್ಮಗಳ ಹರಡಿಸಿ ಸುಜ್ಞಾನಮತೀತ್ವ ಗತಿ ಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೀವಳು ರಮ. ಭಗುದ ಜನರೊಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನು ಸತತ ಇವರುಳು ನಿಂತೇ ಕೃತಿಯ ನಡೆಸುವನು. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೆ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಲಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ದುರ್ವಾದಿಧ್ವಾಂತರವೇ. ವೈಷ್ಣವೇಂದ್ರಿವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ನಮೋಸ್ತು ತಾತ್ವಿಕಾ ದೇವ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತಃ ಸರ್ವ ಏವ ಹಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದ್ರಿತಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರೆ ಗುರುಂ ಭಜೆ. ಜಲದೇಷ್ಟ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರ ಕುಲೋದ್ಭವಂ ವಾಸಮಾದಿ ಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ರಾಯರಲ್ಲಿರ್ತಕ್ಕಂಥ ಗುಣಗಳನ್ನ ಅಪಣಾಚಾರ್ಯ ಹೇಳ್ತಾ, ದಯಾ, ರಾಯರಲ್ಲಿ ಎಷ್ಟು ದಯಾ ಇದೆ ಅದಕ್ಕೆ ದಯಾ ಅನ್ನೋದು ಒಂದು ರೀತಿ ನಾವು ನಿನ್ನೆ ವಿಚಾರ ಮಾಡಿದ್ದೇವೆ. ರಾಯರೇನಾದರೂ ಅಂದರೆ ಪ್ರಹ್ಲಾದರಾಜರು ಅವತ್ತೇ ಮೋಕ್ಷಕ್ಕೆ ಹೋಗ್ಬಿಟ್ರೆ ನಮ್ಮಂಥವ್ರ ಗತಿ ಏನಿತ್ತು? ನಾನು ಬರಲ್ಲ, ಇವ್ರನ್ನೆಲ್ಲರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ, ಇದು ದೊಡ್ಡ ದಯ. ಇಷ್ಟು ದಯ ಯಾರೂ ಮಾಡುವುದಿಲ್ಲ. ಅದಕ್ಕೆ ರಾಯರನ್ನು ಕೊಂಡಾಡ್ತಾ ನಮ್ಮ ಯೋಗೀಂದ್ರ ತೀರ್ಥರು ಹೇಳಿದ್ದೇನು, ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೆಂದವೇ ಶ್ರೀರಾಘವೇಂದ್ರ ಗುರವೇ ದಯಾಳುವೆ ಅಲ್ಲಿಲ್ಲವರು. ಅದ್ರ ಹಿಂದೊಂದು ಎಡ್ಜೆಕ್ಟಿವ್ ಹಾಕಿದ್ರು, ಏನದು? ನಮೋ ಅತ್ಯಂತ ದಯಾಳುವೆ, ಶ್ರೇಷ್ಠವಾದ ದಯ ಉಳ್ಳವರು. ಪ್ರತಿಯೊಬ್ಬರ ಮೇಲೆ ದಯ ಮಾಡ್ತಕ್ಕಂಥ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಅದನ್ನೇ ಗೋಪಾಲದಾಸರು ಹೇಳಿದ್ದಲ್ವಾ, ಹರಿ ನೋಡಿದ ನಿವರ ಪರಮ ದಯಾಳು ತರವ ಅತ್ಯಂತ ದಯಾಳುವೆ ಅನ್ನೋದನ್ನೇ. ಪರಮ ಅಂದ್ರೆ ಶ್ರೇಷ್ಠವಾದ ದಯವನ್ನು ಉಳ್ಳವರು. ಇನ್ನೊಂದು ನೆಕ್ಸ್ಟ್ ಯಾವುದು ಅಂದ್ರೆ ದಾಕ್ಷಿಣ್ಯ ಅಂತಾರೆ. ಅವರಿಗೆ ದಾಕ್ಷಿಣ್ಯ ಬಹಳ ಇತ್ತು. ದಾಕ್ಷಿಣ್ಯ ಅಂದ್ರೆ ಏನು ಅಂದ್ರೆ ಬಿಡೆ ಸ್ವಭಾವ ಅಂತ. ಅವರೆಲ್ಲ ಅದಕ್ಕೆ ಸಂಕೋಚ ಮಾಡ್ಕೋಬೇಡ್ರಿ ಅಂತ ನಮ್ಮ ಕಡೆ ಅಂತಾರೆ, ಆ ಕಡೆ ಬೆಂಗಳೂರು ಕಡೆ. ಈ ಕಡೆ ಬಿಡೆ ಮಾಡ್ಕೋಬೇಡ್ರಿ ಅಂತಾರಿಲ್ಲ. ಬಹಳ ಬಿಡೆ ಸ್ವಭಾವ ಇತ್ತಂತೆ. ಒಂದ್ಸರಿ ಅವರು ಕುಂಭಕೋಣದಲ್ಲಿದ್ದಾಗ
ಯಾವುದೋ ಕೆಲಸದ ನಿಮಿತ್ತವಾಗಿ, ವೆಂಕಟನಾಥರಾಗಿದ್ದಾಗ ಯಾವುದೋ ಕೆಲಸದ ನಿಮಿತ್ತವಾಗಿ ಕಾವೇರಿಯನ್ನು ದಾಟಿ ಆ ಕಡೆ ದಡಕ್ಕೆ ಹೋಗ್ಬೇಕು. ಅಲ್ಲಿ ಯಾವುದೋ ಒಂದು ಕೆಲಸ ಅವರಿಗೆ. ಅವರು ಬೆಳಗ್ಗೆ ಬೇಗ ಎದ್ರು, ಸ್ನಾನ, ತಮ್ಮ ದೇವರ ಪೂಜಾ ಜಪತಪಾದಿಗಳನ್ನೆಲ್ಲ ಮಾಡಿಕೊಂಡು ಪಾರಾಯಣ ಮಾಡಿ ಹೊರಟಂತೆ. ಮನೆ ಬಿಟ್ಟು ಒಂದು ಗ್ರಂಥ ಇಟ್ಕೊಂಡಿದ್ದಾರೆ, ಮನೆ ಬಿಟ್ಟು ಬಂದರು. ಕಾವೇರಿ ತೀರಕ್ಕೆ ಬಂತರು. ದಾಟಿ ಆ ಕಡೆ ಹೋಗ್ಬೇಕೀಗ. ಅಲ್ಲಿ ನಾವು ಹಾಕವಿದ್ದ, ತೆಪ್ಪ ಹಾಕವಿದ್ದ. ಅವನನ್ನು ಕೇಳ್ತಾರೆ, ಏನಪ್ಪ ನನ್ನನ್ನು ಆ ಕಡೆ ದಾಟಿಸ್ತೀಯಾ ಅಂತ ಕೇಳಿದರು. ಅವಶ್ಯವಾಗಿ ದಾಟಿಸ್ತೀನಿ ಸ್ವಾಮಿ, ನಾನು ಇದೇ ಕೆಲಸ ಮಾಡೋದು, ಬರ್ರಿ ಕೂಡ್ರಿ ಅಂತ ಕರೆದವ ಆ ತೆಪ್ಪದಲ್ಲಿ. ಅದಕ್ಕೆ ಜ್ಞಾನಿಗಳಂತಾರೆ, ವೆಂಕಟನಾಥರು ಹೇಳಿದ್ರಂತೆ, ಈ ಕಡೆಯಿಂದ ಆ ಕಡೆ ನೀನು ನನ್ನನ್ನು ದಾಟಿಸ್ಲಿಕ್ಕೆ ಎಷ್ಟು ದುಡ್ಡು ತಗೋತಿ ಅಂತ ಕೇಳಿದ್ರಂತೆ. ಆಗಿನ ಕಾಲದ ಲೆಕ್ಕ ನಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಈಗಿನ ಕಾಲದ ₹1 ಅಂತ ಇಟ್ಕೊಂಬಣ. ಅವ ಹೇಳಿದ ₹1 ತಗೋತೀನಿ ಅಂದ ದಾಟಿಸ್ಲಿಕ್ಕೆ. ಹೌದಾ ಅಂತ ಸುಮ್ಮನೆ ನಿಂತರಂತೆ ವೆಂಕಟನಾಥರು ಮಹಾನುಭಾವರು, ಏನೂ ಮಾತಾಡಲಿಲ್ಲ. ಅವ ₹1 ಅಂತ ಹೇಳಿದ ತಕ್ಷಣ ಅವ ಸುಮ್ಮನೆ ನಿಂತ್ಕೊಂಡ್ರು. ಒಂದು 5 ನಿಮಿಷ ಆದಮೇಲೆ ಅವ ನಾವು ಹಾಕೋ ಹೇಳ್ತಾನಂತ, ಯಾಕೆ ಬನ್ನಿ ದಾಟಿಸ್ತೀನಿ, ಯಾಕೆ ಸುಮ್ಮನೆ ನಿಂತ್ರಿ ಅಂತ. ಅವಾಗ ವೆಂಕಟನಾಥ ಹೇಳ್ತಾರಂತೆ, ₹1 ನನ್ನ ಹತ್ರ ಇಲ್ಲಪ್ಪ, ಹಂಗೆ ದಾಟಿಸ್ತೀಯ ಫ್ರೀ ಆಗಿ ಅಂತ ಕೇಳಿದ್ರು. ಇಷ್ಟು ಕೇಳಿದ ತಕ್ಷಣ ಆ ನಾವು ಹಾಕುವ ವ್ಯಕ್ತಿ ಹೇಳ್ತಾರೆ, ನಿಮ್ಮನ್ನ ನಾನು ಫ್ರೀ ಆಗಿ ದಾಟಿಸ್ಲಿಕ್ಕೆ ನೀವೇನು ವೀಣಾ ವೆಂಕಟ ಭಟ್ಟರೋ ಅಂತ ಅವರಿಗೆ ಕೇಳಿದ್ದಂತೆ. ಈ ಮಾತು ಒಂದು ಬಾಯಿಂದ ಬಂದ ತಕ್ಷಣವೇ ವೆಂಕಟನಾಥರು 4 ಹೆಜ್ಜೆ ಹಿಂದೆ ಬಂದ್ರಂತೆ ಮಹಾನುಭಾವರು. ಯಾಕೆ ಅಂದ್ರೆ ನನ್ನ ಬಗ್ಗೆ ಕೇಳ್ಯಾನ, ತಿಳ್ಕೊಂಡಿದ್ದಾನೆ, ಒಳ್ಳೆ ಗೌರವ ಇಟ್ಕೊಂಡಿದ್ದಾನೆ. ಹೌದಾ, ಈಗ ನಾನೇ ವೆಂಕಟ ಭಟ್ಟ ಅಂತ ಹೇಳಿಬಿಟ್ರೆ ಇನ್ನೂ ಏನೇನು ಮರ್ಯಾದೆ ಮಾಡ್ತಾನೋ ಏನೋ, ಎಲ್ಲಿ ನಮಸ್ಕಾರ ಮಾಡ್ತಾನೋ ಏನೋ, ಎಲ್ಲಿ ದಕ್ಷಿಣೆ ಕೊಡ್ತಾನೋ ಏನೋ, ಗಾಬರಿ. ಹಂಗೆ ವಾಪಸ್ ಮನೆಗೆ ಬಂದ್ರಂತೆ ಮಹಾನುಭಾವರು. ಇದು ದಾಕ್ಷಿಣ್ಯ ಅಂತಾರೆ. ಇನ್ನೊಂದೇನು ದಾಕ್ಷಿಣ್ಯ ಅಂದ್ರೆ, ನಮಗೆ 15 ದಿವಸದಲ್ಲಿ 1 ಏಕಾದಶಿ ಉಪವಾಸ ಬಂದ್ರೆ ಮಹಾನುಭಾವರಿಗೆ ಆ ಒಂದು 15 ದಿವಸದಲ್ಲಿ 7-8 ಉಪವಾಸ ಬರ್ತಿದ್ವು ಅಂತವರಿಗೆ. ಅವ್ರ ಇನ್ನೊಂದು ಏನು ಸ್ವಭಾವ ಅಂದ್ರೆ, ಎಲ್ಲಾದ್ರೂ ಹೊರಗೆ ಹೋಗೋ ಮುಂದೆ ಬೆಳಗ್ಗೆ ನೀರು ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡು ತೀರ್ಥ ತಗೊಂಡು ತುಳಸಿ ಎಲ್ಲ ಇಟ್ಕೊಂಡು ಮಹಾನುಭಾವರು ಅಂಗಾರಕ್ಷಿ ಅಕ್ಷತೆ ಹಚ್ಕೊಂಡೆ ಹೊರಗೆ ಹೋಗ್ಬಿಡ್ತಿದ್ರು ಅಂತ. ಯಾರಾದರೂ ಎಲ್ಲಿ ಅಂಗಾರಕ್ಷತೆ ಇಲ್ಲದು ನೋಡಿ ಊಟಕ್ಕೆ ಕೇಳ್ರಿ ಅಂತ ಎಬ್ಬಿಸ್ತಾರೆ ಅಂತ ಬಹಳ ಸಂಕೋಚ ಮಹಾನುಭಾವರಿಗೆ. ಇದು ದಾಕ್ಷಿಣ್ಯ. ನಮಗೆ ಅವೆಲ್ಲ ಇಲ್ಲ. ಗುರುದಾಸರು ಯಾರು, ನಾವೇ ಶಂಕ ಹೊಡಿತೀವಿ, ಹೌದಲ್ಲ, ಅಲ್ಲಿ ಕೂತ ನಾವೇ ಅಂತ ಎಬ್ಬಿಸ್ತೀವಿ. ನಮಗೆ ಯಾರಾದರೂ ದಕ್ಷಿಣೆ ಕೊಡಲಿಲ್ಲ ಅಂದ್ರೆ ಬೇಜಾರು, ನಮಸ್ಕಾರ ಮಾಡಲಿಲ್ಲ ಅಂದ್ರೆ ಬೇಜಾರು, ಹೌದೇ ಇಲ್ಲ? ಈ ನಮಸ್ಕಾರ ಮಾಡೋದು ಒಂದು ಚಟ ಇದ್ದಂಗ್ರಿ, ಮಾಡಿಸ್ಕೊಬೋದು. ನಮ್ಮಂಥವ್ರಿಗೆ ಅನುಭವ, ನಿಮ್ಮಂಥವ್ರಿಗೆ ಅನುಭವ ಇರಲ್ಲ ಪಾಪ. ನಮಗೆ ದಿನಾ ಮಂದಿ ನಮಸ್ಕಾರ ಮಾಡ್ತಿರ್ತಾರಲ್ಲ ಹೊರಗೆ ಹೋದಾಗ. ಒಂದು 8 ದಿವಸ ಎಲ್ಲೂ ಕಾರ್ಯಕ್ರಮ ಇಲ್ಲ ಅಂತ ತಿಳ್ಕೊಳ್ರಿ, ಯಾರು ನಮಸ್ಕಾರ ಮಾಡೋರು ಇರಂಗಿಲ್ಲ ಮನ್ಯಾಗ. ಬ್ಯಾಸರಿಗೆ ಬರ್ತದಿಲ್ಲ, ಹೆಂಡತಿಂತೂ ನಮಸ್ಕಾರ ಮಾಡಂಗಿಲ್ಲ, ಮಾಡಿದ್ರು ಒಂದೇ ಸರಿ ಮಾಡೋದು. ಮಕ್ಕಳಂತೂ ಸರ್ವತಾ ನಮಸ್ಕಾರ ಮಾಡಂಗಿಲ್ಲ. ತಲೆ ಕೆಟ್ಬಿಡ್ತವಾಗ ನಮಸ್ಕಾರ ಮಾಡೋರು ಯಾರಿಲ್ಲ, ₹10 ಕೊಟ್ಟು ನಮಸ್ಕಾರ ಮಾಡೋರಲ್ಲ ಅಂತ ನಾವೇನು ಮಾಡ್ತೀವಿ, ಸ್ಕೂಟರ್ ಹಾಕ್ಕೊಂಡು ಬೇರೆ ಭಕ್ತರ ಮನೆಗೆ ಹೋಗ್ತೀವಿ. ಅವು ಬರ್ರಿ ದಾಸರೇ, ಏನಿದು ಅಹೋ ಭಾಗ್ಯ, ನೀವು ನಮ್ಮನೆಗೆ ಬಂದ್ರಲ್ಲ ಭಾಳ ಸಂತೋಷ ಅಂತ ಅವ್ರ ಮನೆಗೆ ಇದ್ದವ್ರು ಬಂದು ಧಡ ನಮಸ್ಕಾರ ಮಾಡಿ ₹10 ಕೊಟ್ಬಿಡ್ತಾರೆ. ಅವಾಗ ಮನಸ್ಸಿಗೆ ಸಮಾಧಾನ ಆಗ್ಬಿಡ್ತಾರೆ. ಇದೊಂಥರ ಚಟ ಇದ್ದಂಗ್ರಿ ಇವು. ನಮಸ್ಕಾರ ಮಾಡಿಸ್ಕೊಂಬ ಚಟ ಬಿದ್ದರೆ ಅದು ಭಾಳ ಕಷ್ಟ ಇದು. ಆದರೆ ಜ್ಞಾನಿಗಳಿಗೆ ಎಲ್ಲಿ ಆದರ ಮಾಡ್ತಾನೋ, ಎಲ್ಲಿ ನಮಸ್ಕಾರ ಮಾಡಿಬಿಡ್ತಾನೋ, ನನ್ನ ಬಗ್ಗೆ ಕೇಳಿ ತಿಳ್ಕೊಂಡಿದ್ದಾನಲ್ಲ ಸಾಕು, ನಾನೇ ವೀಣಾ ವೆಂಕಟ ಭಟ್ಟ ಅಂತ ಹೇಳಿದ್ರೆ ಇನ್ನೂ ಏನೇನು ಮಾಡ್ತಾನೋ ಗೊತ್ತಿಲ್ಲಪ್ಪ ಅಂತ ಹೇಳಿ ಮಹಾನುಭಾವರು ವಾಪಸ್ ಬಂದ್ರಂತೆ. ಯಾಕೆ ಅಂದರೆ, ಯಾರಾದರೂ ಬಂದು ನಮ್ಮ ನಮಸ್ಕಾರ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ಪುಣ್ಯವನ್ನ ಅವ್ರು ಕಸ್ಕೊಂಡ್ಬಿಡ್ತಾರೆ. ₹10 ಕೊಟ್ಟು ನಮಸ್ಕಾರ ಮಾಡಿದರು, ಯಾರಾದರೂ ನಮಗೆ ಸಂಭಾವನೆ ಕೊಟ್ಟು ದಕ್ಷಿಣೆ ಕೊಟ್ಟು ಅಂದರೆ ಕೊಟ್ಟೋರಿಗೆ ಪುಣ್ಯ ಬಂದು ಹೋಗುತ್ತೆ. ಇಸ್ಕೊಂಡವ್ರ ಗತಿ ಏನು? ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಅವಾಗ ₹10 ಕೊಟ್ಟವ್ರಿಗೆ ಗೆದ್ರು, ನಮಸ್ಕಾರ ಮಾಡಿದವ್ರಿಗೆ ಗೆದ್ರು, ಮಾಡಿಸ್ಕೊಂಡವ್ರು ಹಣೆ ಬಾರೇನು. ಇನ್ನು ಹೋದರೆ ಪಾದ ಪ್ರಕ್ಷಾಳನ ಅಂತ ಮಾಡ್ತಿರ್ತಾರೆ, ಹೌದಾ? ಮಾಡೋರು ಗೆದ್ರು, ಯಾಕೆ ಅವ್ರಿಗೆ ಪುಣ್ಯ ಬರುತ್ತೆ. ಇವರು ದೊಡ್ಡವರು ಅಂತೇಳಿ ಪಾದ ಪ್ರಕ್ಷಾಳನೆ ಮಾಡ್ತಾರೆ. ಮಾಡಿಸ್ಕೊಳ್ಳೋನ್ ಗತಿ ಏನು? ಅದಕ್ಕೊಂದು ಜ್ಞಾನ ಇರಬೇಕು ಅವನಿಗೆ. ಮಾಡಿಸ್ಕೊಳ್ಳೋರಿಗೆ ಏನು ಜ್ಞಾನ ಇರಬೇಕು? ಪಾದದಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಯನ್ನು ಸ್ಮರಣೆ ಮಾಡಬೇಕು, ಒಳಗಿದ್ದ ಭಗವದ್ ರೂಪವನ್ನು ಸ್ಮರಣೆ ಮಾಡಬೇಕು. ಅಲ್ಲಿ ರೂಪನೇ ನನ್ನ ಬಿಂಬ ಅಂತ ತಿಳ್ಕೋಬೇಕು. ಇದು ಎಲ್ಲ ಮಾಡೋದು ನನಗಲ್ಲ, ಅಲ್ಲಿದ್ದ ಭಗವಂತನಿಗೆ, ಬಿಂಬನಿಗೆ ಅಂತ ಚಿಂತನೆ ಮಾಡಬೇಕು. ಅಂದ್ರೆ ಮಾಡಿಸ್ಕೊಂಡು ಗೆದ್ದ. ಇದನ್ನು ಪೂರ್ತಿ ಕೆಳಗೆ ಹೋಗ್ಬಿಡ್ತಾನಿವ.
ಕೆಲವರು ನಮ್ಮಂಥವ್ರಿಗೆ ನನಗೆ ಪಾದ ಪೂಜೆ ಮಾಡ್ತಾರೆ ನೋಡ್ರಿ ಅಂತಿರ್ತು ಇರ್ತದಿಲ್ಲ. ಪಾದ ಪೂಜೆ ಅದು ನಮಗಲ್ಲ, ಅದು ಭಗವಂತನಿಗೆ ಅಂತ ಚಿಂತನೆ ಇರಬೇಕು. ಇಷ್ಟು ದಾಕ್ಷಿಣ್ಯ ಮಹಾನುಭಾವರಿಗಿತ್ತು. ಇನ್ನು ಮುಂದೊಂದು ಗುಣ ಹೇಳ್ಯಾರ ನೋಡ್ರಿ, ಯಾವುದು? ವೈರಾಗ್ಯ ಅಂದಾರೆ. ಎಷ್ಟು ವೈರಾಗ್ಯ ಇತ್ತು ಮಹಾನುಭಾವರಿಗೆ ಅಂದ್ರೆ ದೊಡ್ಡ ವೈರಾಗ್ಯ. ವೈರಾಗ್ಯ ಅಂದ್ರೆ ಏನು? ಒಂದು ಪ್ರಶ್ನೆ ಈಗ, ಹೌದಲ್ಲ? ವೈರಾಗ್ಯ ಅಂದ್ರೇನು, ಸಾಧನೆ ಅಂದ್ರೇನು ಅಂತ ಪ್ರಶ್ನೆ, ಎರಡು ಪ್ರಶ್ನೆ. ಕೆಲವರು ಏನ್ ತಿಳ್ಕೊಂಡಿರ್ತಾರೆ, ಸಾಧನೆ ಅಂದ್ರೆ ಒಂದೊಂದು ಕಾನ್ಸೆಪ್ಟ್ ಅವ್ರ ತಲೆ ಒಳಗಿರ್ತದೆ. ಯಾವಾಗಲೂ ಮಡಿಲಿರೋದು ಅದು ಸಾಧನೆ ಕೆಲವರು ತಿಳ್ಕೊಂಡಿರ್ತಾರೆ. ಕೆಲವರು ಯಾವಾಗಲೂ ಒದ್ದಿ ಉಟ್ಕೊಂಡಿರೋದು ಅದೊಂದು ಸಾಧನೆ. ಇನ್ನು ಕೆಲವರು ಏನ್ ತಿಳ್ಕೊಂಡಿರ್ತಾರೆ, ಜಪ ಮಾಡುವುದು ಸಾಧನೆ, ಇನ್ನೊಂದು ಪಾರಾಯಣ ಮಾಡುವುದೇ ಸಾಧನೆ, ಇನ್ನೊಂದು ಪ್ರತಿನಿತ್ಯ ಕರ್ಮಗಳನ್ನು ಚಾಚು ತಪ್ಪದೆ ಮಾಡುವುದು ಒಂದು ಸಾಧನೆ ತಿಳ್ಕೊಂಡಿರ್ತಾರಲ್ಲ. ಯಾವಾಗಲೂ ಮಡಿಲಿದ್ರೆ ಸಾಧನೆ ಅಂತ. ನಾನು ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಹೋದಾಗ ಹಿಂದಕ್ಕೆ ಅಲ್ಲಿ ಒಬ್ಬರು ಹೆಣ್ಮಗಳು ಬಂದರು. ಪ್ರವಚನ ನಡೆದಾಗ, ನಮಸ್ಕಾರ ದಾಸರೇ, ಬರ್ರಿ ಕೂಡಮ್ಮ ಕೂತು ಪ್ರವಚನ ಆದ್ಮೇಲೆ ಕೇಳಿದ್ರು, ನಾನು ಈಗ ಸಾಧನೆ ಮಾಡ್ಬೇಕಂತ ಮಾಡೀನಿ ಅಂದ್ರು. ಮಾಡ್ರಿ, ಭಾಳ ಸಂತೋಷ ಅಂತ ಹೇಳಿದೆ. ನಾ ಏನು ಮಾಡಬೇಕು ಅಂದ್ರು. ಅದು ನೀವು ಹೇಳ್ಬೇಕು, ನಾನೇನು ಹೇಳೋ, ನೀವು ಹೆಂಗೆ ಸರ್ ನಾವು ಹೇಳಿದೆ ಸಾಧ್ಯ ಇಲ್ಲ ರೀ. ಇಲ್ಲ, ನಾ ಯಾವಾಗಲೂ ಮಡಿಲಿದ್ರೆ ಸಾಧನೆ ಅಂತ ತಿಳ್ಕೊಂಡೀನಿ, ನಾ ಯಾವಾಗಲೂ ಮಡಿಲಿರ್ಬೇಕು, ಅದಕ್ಕೆ ನಾನೇನು ಮಾಡಬೇಕು ಅಂತ ಕೇಳಿದರು. ನಾನು ಆ ವ್ಯವಸ್ಥೆ ನೀವು ಮಾಡ್ಕೋಬೇಕು, ನಾನೇನು ಮಾಡ್ಲಿಕ್ಕೆ ಅದಕ್ಕೆ. ಈಗ ನಾನು ಮಡಿಲಿ ಇರಬೇಕು ಅಂದ್ರೆ ನಾನು ವ್ಯವಸ್ಥೆ ಮಾಡ್ಕೋಬೇಕು, ನಾನೇನು ಮಾಡ್ಲಿಕ್ಕೆ ಆಗಲ್ರಿ ಅಂದೆ. ಏನ್ರಿ ಹೇಳ್ರಿ ನೀವು ಅಂತಂದ್ರು. ಮತ್ತೆ ಮನೇಲಿ ಹೋದ್ರು, ಮತ್ತೆ ಮರು ದಿವ್ಸ ಪ್ರವಚನಕ್ಕೆ ಬಂದರು. ಬಿಡಿ, ನಾಳೆ ನೋಡೋಣ, ನಾಡ್ದು ನೋಡೋಣ ಅಂತ ಒಂದು 4 ದಿವಸ ಹಿಂಗೆ ಮುಂದೆ ಹಾಕಿದೆ. 5ನೇ ದಿವಸ ಬೆಳಿಗ್ಗೆ ಆಕಿ ಗಂಡ ಬಂದ, ನಾ ಹೇಳ್ಕೊಂಡ್ರಲ್ಲಿ ಬಂದ. ಮಠಕ್ಕೆ ಬಂದು ಕೇಳ್ದ, ದಾಸರು ಯಾರು ರೂಮ್ನಾಗ ಇರ್ತಾರಂತ. ನಮ್ಮ ಹೆಣ್ಗೋಪಾಚಾರಿಗೆ ಅವರು ಅಂದ್ರೆ ಇಲ್ಲಿ ಇಷ್ಟಾರ ನೋಡ್ರಿ ತೋರಿಸಿದ್ರು. ಅದೇ ನನ್ನ ಅನ್ಯಕ್ಕೆ ಮುಗಿದಿತ್ತು, ಹಿಂಗೆ ಬಾಗಲು ಹಿಂಗೆ ತೆಗೆದ. ದಾಸರೇ ಅಂದ, ಯಾರು ಬರ್ರಿ ಅಂದೆ. ಬಂದು ಪಾಪ ನಮಸ್ಕಾರ ಮಾಡ್ತಾರೆ. ನಾನು ಕುಲಕರ್ಣಿ ಅಂತ ಹೇಳಿ ನನ್ನ ಅಡ್ಡ ಹೆಸರು. ಭಾಳ ಸಂತೋಷ, ಕೂಡ್ರಿ, ಏನು ಸಮಾಚಾರ ಅಂದೆ. ಏನಿಲ್ಲ, ಪ್ರತಿನಿತ್ಯ ನಾ ಮಡಿಲಿರಬೇಕು ಅಂತ ಕೇಳ್ತಾರಲ್ಲ, ಆಕಿ ಯಜಮಾನ ನಾನೇ ಅಂದ. ಪರಮ ಸಂತೋಷ ಅಂದೆ. ಇವ ಏನು ಕೇಳಿಗೆ ಬಂದ ಗಾಬರಿ. ಅದಕ್ಕೆ ಅವ ಹೇಳಿದ, ನನ್ನ ಹೆಂಡತಿಗೆ ಒಂದು ಮಾತು ಹೇಳಬೇಡಿ, ಈಗ 6 ತಿಂಗಳಾಯ್ತು ಭಜನಾ ಮಂಡಳಿ ಸೇರ್ಕೊಂಡ್ಬಿಟ್ಟಾಳ, ದಿನಾ ಮನೆಗೆ ಜೀವ ತಿಂತಾಳ. ಯಾವಾಗ ಮಡಿಲಿರ್ಬೇಕು, ಮಡಿಲಿರ್ಬೇಕು, ಮಡಿಲಿ ನನಗೆ ಏನು ಮಾಡಬೇಕು? ಅದಕ್ಕೆ ನಿಮಗೆ ಕೇಳಾಳ ಭಕ್ತಿ ಬಂದು, ಅದಕ್ಕೆ ನೀ ಏನ್ರಿ ಹೇಳ್ರಿ ಅಂತ. ನಾನು ಹೇಳಿನಪ್ಪ, ಏನು ಮಾಡೋದು ಅಂತ. ಏನ್ರಿ ಹೇಳ್ರಿ, ನಿಮ್ಮ ಮೇಲೆ ಭಾಳ ಭಕ್ತಿ ಅದಕ್ಕಿಗೆ, ಏನು ಹೇಳ್ರಿ ಅಂತ. ಇವು ಭಕ್ತಿ ಅನ್ನೋದು ಹೆಂಗಂದ್ರೆ BP ಇದ್ದಂಗೆ ರೀ, ವೇರಿಯೇಷನ್ಸ್ ಆಗ್ತಿರ್ತಾವ ಅಂತ. ಇಲ್ಲ, ಮೊದಲನೇ ದಿವಸ ಬಂದಾಗ ಏನು ಭಕ್ತಿ ಇರ್ತದೆ ಮಂದಿಗೆ, 2ನೇ ದಿವಸ ಇರಂಗಿಲ್ರಿ. ಅದು ಚಿತ್ರದುರ್ಗ ಮಂದಿಗೆ ಅಪ್ಲೈ ಆಗಲ್ಲ. ದಿನ ಹಂಗೆ ತೋರಿಸ್ತಾರೆ ಭಕ್ತಿ, ಹೌದಾ? ಇಲ್ಲ, ಯಾಕೆ ಹೇಳಿ ನಾನು ನೋಡ್ತಾ ಇರ್ತೀನಲ್ಲ, ಅದಕ್ಕೆ ಕಡೆ ಹೋದಲ್ಲಿ ಭಕ್ತಿ ಜಾಸ್ತಿ ಇರ್ತದೆ, ಕಡಿಮೆ ಆಗ್ಬಿಡ್ತದೆ ಅದು. ಅದಕ್ಕೆ ನಮ್ಮ ಗುರು ಭಕ್ತಿ ಅನ್ನೋದು ಇದು BP ಇದ್ದಂಗೆ, ಎಲ್ಲ ವಿಷಯದಲ್ಲಿ ತಿಳ್ಕೊಳ್ಳಿ. ಪಾರಾಯಣ ಮಾಡಿದ್ರೆ ಇಲ್ಲಿ ಜಪ ಇರ್ಬೋದು. ಹಂಗೆ ಪಾಪ ಬಂದಂದ, ಏನ್ರಿ ಒಂದು ಹೇಳ್ರಿ, ದಿನ ಜೀವ ತಿಂತಾಳೆ, ಏನು ಮಾಡಲಿ ಅಂದ. ಆಯ್ತು ನೋಡೋಣ ಬಿಡಪ್ಪ ಅಂತ ಇಷ್ಟು ಹೇಳಿದೆ. ಹೋಗೋ ಮುಂದೆ ಸುಮ್ಮನೆ ಹೋಗ್ಲಿಲ್ರಿ, 500 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ ಹೋದ. ಅದು ಬಂತು ಫಜೀತಿ ನಮಗೆ. ಯಾಕೆ? ಲಂಚ ತೊಗೊಂಡಂಗೆ ಆಯ್ತು. ಈಗ 500 ರೂಪಾಯಿ ಕೊಟ್ಟನಲ್ಲ, ಏನು ಹೇಳಬೇಕಲ್ಲ. ಈಗ ಏನು ಹೇಳಬೇಕು ಪ್ರಶ್ನೆ. ಆಮೇಲೆ ಸಾಯಂಕಾಲ ಅವ್ರು ಬಂದರು, ದಂಪತಿಗಳಿಬ್ಬರು ಬಂದರು. ದಾಸರೇ, ನನ್ನ ಪ್ರಶ್ನೆಗೆ ಉತ್ತರ ಹೇಳಬೇಕು, ಹೇಳ್ತೀನಿ ರೀ ಅಂದೆ ಅವರಿಗೆ. ನಾನು ಹೇಳಿದೆ, ಪ್ರವಚನದಲ್ಲೇ ಹೇಳಬೇಕು, ನಿಮಗೊಬ್ಬರಿಗೆ ಹೇಳಬೇಕು. ಪ್ರವಚನದಲ್ಲೇ ಹೇಳ್ಬಿಡ್ರಿ, ಎಲ್ಲರೂ ಮಾಡಲಿ ಸಾಧನೆ ಅನ್ಲಿಕ್ಕೆ ಅಂದೆ. ಒಂದು ಕೊನೆಗೆ ಮುಗಿದ್ಮೇಲೆ ಹೇಳಿದೆ, ನೀವು ಯಾವಾಗಲೂ ಮಡಿಲೇ ಇರಬೇಕು, ಸಾಧನೆ ಮಾಡಬೇಕು ಅಂದರೆ 5 ಮೊಳದ 2 ಗಾಬಳಿ ತಗೋಬೇಕು ಹೇಳಿ. ಹೌದಾ? ತಗೊಂಡು ಏನು ಮಾಡಬೇಕು ಅಂದರೆ, ಒಂದು ಮ್ಯಾಕ್ಸಿ ಹೊಲಿಸ್ಕೊಂಡ್ಬಿಡ್ಬೇಕು, ಅದರಿಂದ ಹಾಕೊಂಡು ಬಿಡ್ಬೇಕು. ಆಪಾದ ಮೋಳಿ ಪರ್ಯಂತ ಸುತ್ತಮುತ್ತ ಮಡಿ ಭವೇತ್ ಅಷ್ಟೇ. ಮತ್ತೆ ಇನ್ನೇನು ಮಾಡ್ಕ್ರಿ? ಸಾಧನೆ ಅಂದ್ರೇನು, ವೈರಾಗ್ಯ ಅಂದ್ರೇನು, ಎಷ್ಟು ಗಟ್ಟ ಅಲ್ವಾ? ಅಪನಾಚಾರ ಹೇಳುವಾಗ ದಯಾ, ದಾಕ್ಷಿಣ್ಯ, ವೈರಾಗ್ಯ ಅಂದ್ರೇನು? ಕೆಲವು ಅಂತಿರ್ತಾರೆ, ಏನ್ರಿ ನಮ್ಮ ಆಚಾರ್ಯಗೆ ಭಾಳ ವೈರಾಗ್ಯದರಿ ಅಂತಾರೆ. ಏನದಪ್ಪ ಅಂತ ಪರಿ ವೈರಾಗ್ಯ ಅಂತ ಸುಮ್ಮನೆ ಕೇಳಿ. ನಮ್ಮ ಆಚಾರ ಅಂದ್ರೆ ಆಚಾರ ನೋಡ್ರಿ, ವೈರಾಗ್ಯ ಅಂದ್ರೆ ವೈರಾಗ್ಯ. ಏನು ಮಾಡ್ತಾರೆ ಅವರು? ವ್ಯಾಸಪೀಠದ ಮೇಲೆ ಏನು ದಕ್ಷಿಣೆ ಬಂದದಂತ ನೋಡಂಗೇ ಇಲ್ಲ ಅವರು.
ನಾವೇ ಎಲ್ಲರೂ ಹಾಕಿದ್ಮೇಲೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕವರ್ನೇ ಹಾಕಿ ಅವ್ರ ಬ್ಯಾಗ್ನೇ ಹಾಕ್ತೀವಿ ಅಂತಾರೆ ಇಲ್ಲ. ಆಚಾರ್ಯ ಇಲ್ಲಿ ಬ್ಯಾಗ್ ನೋಡಲ್ಲ, ಮನೆಗೆ ಹೋದ್ಕೊಳ್ಳಿ ಕವರ್ ನೋಡ್ತಾರೆ ಫಸ್ಟ್. ಜಾಸ್ತಿ ದಕ್ಷಿಣ ಬಂದಿದ್ರೆ ಊಟ ಜಾಸ್ತಿ ಮಾಡ್ತಾರೆ, ಕಡಿಮೆ ಬಂದಿದ್ರೆ ಊಟ ಕಡಿಮೆ ಮಾಡ್ತಾರೆ. ಹೌದಾ ಇಲ್ಲ? ಹೆಂಡತಿ ಅಂತೇಳಿ ಯಾಕ್ರಿ ಇವ್ರು ಕಡಿಮೆ ಊಟ ಮಾಡ್ತೀರಿ, ಬಾಯಿ ಮುಚ್ಕೊಂಡು ಕೇಳದಷ್ಟು ಹಾಕ. ಯಾಕೆ ಹೆಂಡತಿ ದಕ್ಷಿಣೆ ಹಾಕೊಳ್ಳಲ್ಲ, ಬಂದು ದಕ್ಷಿಣೆ ಬಳ್ಕೊಂಬೋದು, ವ್ಯತ್ಯಾಸವೇ ಇಲ್ಲ. ಅದಕ್ಕೆ ಕೆಲವರಿಗೆ ನಿಜವಾಗ್ಲೂ ಆ ಕಡೆ ಗಮನ ಇರಲ್ಲ, ಏನು ಬರ್ತವೋ ಇದು ಮನೆಯಾಗ ಕೊಟ್ಬಿಡ್ತಾರೆ, ಅವ್ರೇನು ಮಾಡಲಿ ಅಂತ. ಅದಕ್ಕೆ ಕೇವಲ ದುಡ್ಡನ್ನು ಬಿಟ್ಟಿದ್ದಾರೆ ಅಂದರೆ ವೈರಾಗ್ಯ ಅಲ್ಲ. ವೈರಾಗ್ಯದ ಲಕ್ಷಣಗಳನ್ನು ಗೋಪಾಲದಾಸರು ಹೇಳ್ತಾರೆ. ಈ ಲಕ್ಷಣಗಳಿದ್ರೆ ವೈರಾಗ್ಯ, ಇದು ಇದ್ರೆ ವೈರಾಗ್ಯ ಅಲ್ಲ ಅಂತ. ಏನು ಮೊದಲು ಯಾವುದು ವೈರಾಗ್ಯ ಅಲ್ಲ ಅನ್ನೋದು ಹೇಳ್ತಾರೆ. ಜನ ಏನು ತಿಳ್ಕೊಂಡಿರ್ತಾರೆ, ಧನ ಬಿಡಬೇಕು, ಧನದ ಮೇಲೆ ಆಸೆ ಬಿಟ್ಟರೆ ನಿಜವಾದ ವೈರಾಗ್ಯ ಅಂತ. ಅದಕ್ಕೆ ಗೋಪಾಲದಾಸರ ಉತ್ತರ ಕೊಡ್ತಾರೆ. ಧನ ಬಿಟ್ಟರಾಯಿತೆ ಘನವಾದ ವೈರಾಗ್ಯವೆಂದು ಕರೆವರೆ ಜ್ಞಾನಿಗಳು. ಧನ ಬಿಟ್ಟರಾಯಿತೆ ಘನವಾದ ವೈರಾಗ್ಯವೆಂದು ಕರೆವರೆ ಜ್ಞಾನಿಗಳು. ಇಲ್ಲ, ಯಾಕೆ? ಅಲ್ಲಿ ದುಡ್ಡು ಬಿಟ್ಟಿದ್ದಾರಲ್ಲ ಅಂದ್ರೆ, ಧನ ಬಿಟ್ಟು ಇರವೇ ದನಗಳು ಅನುದಿನ. ದಾಸರ ದೃಷ್ಟಾಂತ ಕೊಡ್ತಾರೆ. ದುಡ್ಡು ಬಿಟ್ಟರೆ ವೈರಾಗ್ಯ ಅಂತಿರಲ್ಲ, ಹಾಗಾದ್ರೆ ದನಗಳಿವಲ್ಲ, ದನಗಳಿಗೇನಾದ್ರೂ ದುಡ್ಡಿನ ಬೆಲೆ ಗೊತ್ತಿದೆಯಾ? ದುಡ್ಡು ಬಿಟ್ಟು ಜೀವನ ಮಾಡ್ತಾವೇನೋ ದನಗಳು, ಎಲ್ಲ ಪ್ರಾಣಿಗಳಷ್ಟೇ. ದುಡ್ಡಿನ ಬಗ್ಗೆ ಏನೂ ಜ್ಞಾನ ಇಲ್ಲ, ತಮ್ಮ ಜೀವನಕ್ಕೆ ದುಡ್ಡು ಬೇಕು ಅಂತಿಲ್ಲ, ದುಡ್ಡು ಬಿಟ್ಟು ಜೀವನ ಮಾಡ್ತಾವೇನೋ. ಮತ್ತೆ ಅದಕ್ಕೇನಾದ್ರೂ ವೈರಾಗ್ಯ ಅಂತಾರ? ಬೇಡ. ನಾಳೆ ನಾವು ವಿಚಾರ ಮಾಡೋಣ. ಏನು ದಿನನಿತ್ಯ ನಮ್ಮ ಮನೆ ಮುಂದೆ ಹಸು ಬರ್ತದೆ ಅಂತ ತಿಳ್ಕೊಳ್ರಿ. ಬಂದಾಗ ಎಷ್ಟು ಬೆಲ್ಲನೋ ಅಕ್ಕಿನೋ ಏನೋ ಕೊಟ್ಟಿರ್ತಾರೆ, ಬೆಲ್ಲ ಅಕ್ಕಿ ಹಣ್ಣು ಕೊಡ್ತಿರ್ತಾರೆ. ವಿಚಾರ ಮಾಡ್ತಾರೆ, ದಿನ ಬೆಲ್ಲ ಅಕ್ಕಿ ಹಣ್ಣು ಬಾಳೆಹಣ್ಣು ಯಾಕೆ ಕೊಡಬೇಕು? ನಮಗೆ ಬೇಕಾಷ್ಟು ದುಡ್ಡು ಕೊಟ್ಟಾನೆ, ಬೇಕಾದ್ರೆ ಸಂಬಳ ಬರ್ತದೆ. ನಾಳಿನಿಂದ ಹಸು ಬಂದಾಗ ಏನು ಮಾಡೋದು? 5 ಬೆಳೆದೆಲೆ 5 ಅಡಿಕೆ 2001 ರೂಪಾಯಿ ಕೊಟ್ಬಿಡೋದು ಅಂಥೇಳಿ, ಅದು ಬರೋ ಸಮಯಕ್ಕೆ ಒಂದು ಹಿತ್ತಾಳಿ ಸಣ್ಣ ತಟ್ಟಿ ಒಳಗೆ 5 ಬೆಳೆದೆಲೆ 5 ಅಡಿಕೆ ಇಟ್ಟು 2001 ರೂಪಾಯಿ ಇಟ್ಟು, ಗವಾಂತರದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ ಪ್ರೀತೋ ವರದು ಹೋತು ಶ್ರೀ ಕೃಷ್ಣಾರ್ಪಣ ವಸ್ತು ತಗೋ ಅಂದ್ರೆ ತಗೋತದೆ ಅನ್ನೋದು. ಮೂಸು ನೋಡ್ಲಾರ್ದೇ ಹೋಗ್ತದೆ. ಆ 2,000 ರೂಪಾಯಿ ಮೂಸು ನೋಡ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ನಮ್ಮಂಥ ಚಿಲ್ಲರೆ ವ್ಯಕ್ತಿಗಳು. ದುಡ್ಡು ಬಿಟ್ಟರೆ ವೈರಾಗ್ಯ ಅಲ್ಲ ಅಂತಾರೆ ಜ್ಞಾನಿಗಳು. ಯಾಕೆ? ಧನ ಬಿಟ್ಟು ಇರವೇ ದನಗಳು ಅನುದಿನ ಅಂದ್ರು. ಇನ್ನೊಂದು ಮಾತು ಹೇಳ್ತಾರೆ, ಅಲ್ರಿ ಇದು ಯಾಕೋ ಬೇಡ, ವೈರಾಗ್ಯ ಅಂದ್ರೆ ಏನು ಗೊತ್ತಾ? ಯಾವ ಸಂಘ ಸಂಸ್ಥೆ ಎಲ್ಲೂ ಹೋಗ್ಬಾರ್ದು. ಹೋದಲ್ಲೆಲ್ಲ ಒಂದು ಗಲಾಟೆ ನಡೆದಿರ್ತಾವೆ. ಹೋದೆಲ್ಲ ಮೊದಲು ಸಂಘ ಆಗಿಬಿಡ್ತಾವೆ, ಒಡೆದು ಬಿಡ್ತಾವೆ. ಇದಕ್ಕೆ ನಾವು ಹುಬ್ಳಿ ರಾಮಕೃಷ್ಣ ನಗರಕ್ಕೆ ಹೋದಾಗ ಅನುಭವ ಆಯ್ತು. ಒಂದು ಭಜನೆ ಮಂಡಳಿ ಸಂಘ ಓಪನಿಂಗ್ ಮಾಡಿದರು. ಓಪನಿಂಗ್ ಮಾಡಿ ಅದು ನಮ್ಮಿಂದೇ ಉದ್ಘಾಟನೆ ಆಯಿತು. ನಾ ಹೇಳಿದೆ, ಬ್ಯಾಡ್ರಿ, ನಮ್ಮಿಂದ ಮಾಡಿಸಬೇಡ್ರಿ, ಬೇರೆಯವರಿಂದ ಮಾಡಿಸ್ರಿ. ನೀವು ಬಂದಿರಿ ಅನಾಸ ಪ್ರವಚನಕ್ಕೆ ಮಟ್ಟಕ್ಕೆ ಮಾಡ್ರಿ ಮಾಡಿ. ಏನು? ಸೀತಾರಾಮ ಭಜನಾ ಮಂಡಳಿ ಅಂತ ಹೆಸರಿಟ್ಟರು. ಮುಂದೆ 3 ವರ್ಷ ಬಿಟ್ಟು ಹೋದಾಗ ಅವು ಎರಡಾಗಿದ್ದು. ಭಜನಾ ಮಂಡಳಿ, ರಾಮ ಭಜನಾ ಮಂಡಳಿ ಒಂದಾಯ್ತು, ಸೀತಾ ಭಜನಾ ಮಂಡಳಿ ಒಂದಾಗಿತ್ತು. ನಾ ಕೆಲವು ಬಂದಕ್ಕೆ ಯಾಕೆ ಹೋಗ್ಬಿಡಿ, ನಮ್ಮಲ್ಲಿ ಜಗ ಆಡಿವ್ ನಾವು, ಬೇರೆ ಆಗ್ಯಾವ, ನಾ ಅದಕ್ಕೆ ನಮ್ಮಿಂದ ಮಾಡಿಸ್ಬಾರ್ದು ಅಂತ ಹೇಳಿದೆ ಅವ್ರಿಗೆ. ಯಾಕೆ ಜಗಳ ಆಡಿದ್ರಿ ಅಂದ್ರೆ ಒಂದೇ ಸಣ್ಣ ಕಾರಣ, ಹನುಮಂತ ದೇವರ ಹಾಡೆಲ್ಲ ಅವರೇ ಹಾಡ್ತಿದ್ರು ನೋಡ್ರಿ, ನಮ್ಗೆ ಯಾಕೆ ಚಾನ್ಸ್ ಕೊಡಬಾರ್ದು? ಅದಕ್ಕೆ ಜಗಳ. ಅದಕ್ಕೆ ಈ ಸಂಘ ಸಂಸ್ಥೆ ಜಗಳ ತೋಟಿ ಎಲ್ಲ ಆಗ್ತವೆ, ಭಿನ್ನಾಭಿಪ್ರಾಯ ಬರ್ತವೆ. ಏಕಾಂತವಾಗಿದ್ದರೆ ವೈರಾಗ್ಯ ಅಂತ ಕೆಲವರು ತಿಳ್ಕೊಂಡಿರ್ತಾರಲ್ಲ, ಅದಕ್ಕೂ ಉತ್ತರ ಕೊಡ್ತಾರೆ ಗೋಪಾಲದಾಸರು. ಜನ ಬಿಟ್ಟು ಏಕಾಂತದಲ್ಲಿ ಕುಳಿತರಾಯಿತೆ ಘನವಾದ ವೈರಾಗ್ಯ ಎಂದು ಕರೆವರೆ ಜ್ಞಾನಿಗಳು. ಜನ ಬಿಟ್ಟು ಏಕಾಂತದಲ್ಲಿ ಕುಳಿತರಾಯಿತೆ ಘನವಾದ ವೈರಾಗ್ಯವೆಂದು ಕರೆವರೆ ಜ್ಞಾನಿಗಳು. ಏಕಾಂತದಲ್ಲಿ ಒಬ್ಬರೇ ಇದ್ದರೆ ಏನಾದರೂ ವೈರಾಗ್ಯ ಅಂತಾರ? ಅನ್ನಲ್ಲ. ಅದು ಒಬ್ಬರೇ ಇದ್ದಾರಲ್ಲ ಅಂದ್ರೆ, ಜನ ಬಿಟ್ಟು ಏಕಾಂತದಲ್ಲಿ ಇರದೆ ಗೂಗಿ ಅಂದ್ರೆ, ಗೂಬಿ ಅಂತ ಇರ್ತಾವಲ್ಲ, ಗೂಗಿ ಅಂತ ಇರ್ತಾವ, ಒಂದೊಂದೇ ಇರ್ತಾವಲ್ಲ ಸಂಘ ಇರ್ತಾರೆ ಗೂಗಿದು. ಎಲ್ಲಾದ್ರೂ ಗೂಬೆಗಳ ಸಂಘ ಅಂತ ನೋಡಿರ? ಪ್ರೆಸಿಡೆಂಟ್ ಗೂಬೆ, ಸೆಕ್ರೆಟರಿ ಗೂಬೆ ಎಲ್ಲೂ ಇಲ್ಲ. ಗೂಬೆ ಅನ್ನೋದು ಒಂದೇ ಇರ್ತಾವೆ, ಎಲ್ಲಿ ಹೋದ್ರು. ಅದಕ್ಕೆ ನಾವು ವೈರಾಗ್ಯ ಅಂತ ಕರೀತಾರೆ. ಇಲ್ಲ, ಹೌದಲ್ರಿ, ಇದು ಯಾಕೋ ಡೌಟು. ವೈರಾಗ್ಯ ಅಂದ್ರೆ ಇನ್ನೊಂದು ಇರಬೇಕು ಬಿಡ್ರಿ, ಅದೇ ವೈರಾಗ್ಯ. ಏನು? ತನುಮನದ ಅಭಿಮಾನವನ್ನ ಬಿಟ್ಟು ಮನಿ ತಿರುಗಾಡ್ಬೇಕು,
ಅದು ನಿಜವಾದ ವೈರಾಗ್ಯ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ದಾಸರಾಯ ಅದನ್ನು ವೈರಾಗ್ಯ ಅಲ್ಲ ಅಂತಾರೆ. ಅಭಿಮಾನ ಬಿಟ್ಟಾರಲ್ಲ ಕೆಲವಂತಾರೆ, ಎಲ್ಲರ ಮನೆಗೆ ಹೋಗೋದ್ರಿ ದಿನ. ಯಾರು ಬೈದ್ರೆ ಬೈಸ್ಕೊಬೋದು, ಯಾರು ಹೊಗಳಿದ್ರೆ ಹೊಸ್ಕೊಬೋದು, ಯಾರು ಕಾಪಿ ಕೊಟ್ಟರೆ ಕುಡಿಯೋದು, ಅವರಿಗೆ ಕೊಟ್ಟರೆ ತಿನ್ನೋದು, ಕೊಡಲಿಲ್ಲ ಅಂದ್ರೆ ಹಾಗೆ ಬರೋದು, ಏನೂ ಅನ್ನಬಾರ್ದು, ಮನೆ ಒಡ್ಡಾಡ್ಬೇಕು ಅಂದರೆ ಅದನ್ನು ವೈರಾಗ್ಯ ಅಲ್ಲ ಅಂದ್ರೆ ಗೋಪಾಲದಾಸರು. ಯಾಕೆ? ತನು ಮನದ ಅಭಿಮಾನವನ್ನು ತೊರೆದರಾಯಿತೆ ಘನವಾದ ವೈರಾಗ್ಯವಲ್ಲ ಕಾಣಿರೋ. ಯಾಕೆ ಅಂದರೆ ತನುಮನದ ಅಭಿಮಾನವನ್ನು ತೊರೆದು ತಿರುಗದೆ ನಾಯಿ ಕುನ್ನಿ ಮನೆ ಮನೆ ಅಂತಾರೆ. ನಮ್ಗೆ ಎಷ್ಟು ಹೊಡಿಬೇಕ್ರಿ, ಸ್ವಲ್ಪ ನಾಚಿಗೆ ಬರಲ್ಲ, ಬ್ಯಾಕ್ ಸಿಕ್ಸರೇ ಬಾರ್ಸ ಡೈರೆಕ್ಟ್ ಹಿಟ್ಟು. ತನುಮನದ ಅಭಿಮಾನವನ್ನೇ ಬಿಟ್ಟರೆ ಆಯ್ತಂದ್ರೆ ನಾಯಿ ಕುನ್ನಿ ಮನೆ ಮನೆ ತಿರ್ತದಲ್ಲ, ಅದಕ್ಕೇನು ವೈರಾಗ್ಯ ಅಂತಾರೆ. ಮತ್ತು ವೈರಾಗ್ಯ ಅಂದ್ರೆ ಏನು? ಈ ಡೆಫಿನೇಷನ್ ಹೇಳ್ತಾರೆ. ಆ ಎಲ್ಲ ಗುಣಗಳು ನಮ್ಮ ಮಂತ್ರಾಲಯ ಪ್ರಭುಗಳ ಹತ್ರ ಇದೆ. ಏನದು ವೈರಾಗ್ಯದ ಲಕ್ಷಣ ಏನು? ವೈರಾಗ್ಯ ಅಂದ್ರೆ ಏನು? ಈಗ ಹೇಳ್ತಾರೆ ಒಂದು 4 ಮಾತುಗಳೇನು. ಶ್ರೀಶನ ಕೃಪೆಯಿಂದ ಆಯತವಾದದ್ದು ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ. ಇದು ವೈರಾಗ್ಯ. ಶ್ರೀಶನ ಕೃಪೆಯಿಂದ ಸ್ವಯಜ್ಞತೆ ಒಳಗೆ ಆಯತವಾದದ್ದು ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ. ಭಗವಂತನ ಕರುಣೆಯಿಂದ ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತ ನಮಗೆ ಯಾವ್ಯಾವ ಸಮಯದಲ್ಲಿ ಏನೇನು ಕೊಡ್ತಾನೆ ಅದನ್ನ ಸಂತೋಷವಾಗಿ ಅನುಭವಿಸುವುದೇ ವೈರಾಗ್ಯ. ಸುಮ್ಮನೆ ಕೇಳಿ ಸಂತೋಷ ಪಡೋಣ, ನಾ ಹೇಳಿ ಸಂತೋಷ ಪಡ್ತೀನಿ, ನೀವು ಕೇಳಿ ಸಂತೋಷ ಪಟ್ಬಿಡಿ. ಇದು ನಮಗೆಲ್ಲ ಮಾಡ್ಲಿಕ್ಕೆ ಬರಲ್ಲ. ಹೌದಾ? ನಾವು ಮಾಡ್ಬೋದಾ? ನಮ್ಮ ಅಪ್ಪ ನನಗೆ ಬರಲ್ಲ. ಏನೋ ಅವರು ಸೇವಾ ಮಾಡಿದ್ರು ಸ್ವಲ್ಪ ಕೊಡ್ಬೋದು ಭಾಗ್ಯನ. ಆದರೆ ನೋಡಿ ಹೆಂಗೆ ಹೇಳ್ತಾರೆ, ನಮ್ಮ ಯೋಗ್ಯತಾನುಸಾರವಾಗಿ ದೇವರು ನಮಗೆ ಯಾವ ಸಮಯದಲ್ಲಿ ಏನನ್ನು ಕೊಟ್ಟರೂ ಅದನ್ನೇನು ಮಾಡ್ಲಿಕ್ಕೆ ಬರಬೇಕು? ಸಂತೋಷವಾಗಿ ಊಟ ಮಾಡ್ಲಿಕ್ಕೆ ಬರಬೇಕು. ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ ಅಂದ್ರು. ಅದನ್ನೇ ದಾಸರಾಜರು ಇನ್ನೊಂದು ಕಡೆ ಕೇಳ್ತಾರೆ, ಸುಖವಾಗಲಿ ಬಹು ದುಃಖವಾಗಲಿ ಸಖನಿನಾಗಿರೋ ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರು ಪಾಂಡುರಂಗ. ಸುಖವಾಗಲಿ ಬಹು ದುಃಖವಾಗಲಿ ಸಖನಿನಾಗಿರೋ ಪಾಂಡುರಂಗ. ಏನು ಕೊಡ್ತಾರೆ ಅಂದ್ರೆ ಭೋಗಿಸ್ಲಿಕ್ಕೆ ಬರಬೇಕಲ್ವಾ? ಅದು ಸುಮ್ಮನೆ ಆಗತ್ತಾ? ಒಂದ್ಸಲ ವೆಂಕಟ ಭಟ್ರಾಗಿದ್ದಾಗ ಪುಟ್ಟ ಕೂಸು ಲಕ್ಷ್ಮೀನಾರಾಯಣ ಅವರ ಮಗ, ಮನೆಯಲ್ಲಿ ಏನೂ ಇಲ್ಲ, ಯಾರಿಗೂ ಯಾಚನೆ ಮಾಡಿದವರಲ್ಲ ವೆಂಕಟನಾಥರು ಮಹಾನುಭಾವರು. ಒಬ್ಬರ ಹತ್ರ ಹೋಗಿ ನಂಗೆ ಇದಿಲ್ಲ ಇದು ಕೊಡಿ ಸರ್ವಥ ಕೇಳಿಲ್ಲ. ಕೇಳಿದ್ರೆ ದೇವರನ್ನೇ ಕೇಳಬೇಕು, ಬೇರೆಯವರನ್ನ ಕೇಳಬಾರದು. ಅನ್ನೋ ದೊಡ್ಡ ತಪಸ್ಸು ಮಾಡಿದ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಪಾರಾಯಣ ಮಾಡ್ತಾ ಇದ್ದಾರೆ. ಸರಸ್ವತಿ ದೇವಿ ಹಿಂಗೆ ಹೋಗಿದ್ದೇ ನೋಡಿಲ್ಲ ಅವರು, ಅವ್ರ ಹೆಂಡತಿ ಸರಸ್ವತಿ. ಆ ಕಡೆಯಿಂದ ಬರುವಾಗ ಹಿಂಗೆ ನೋಡಿದ್ರು. ಸರಸ್ವತಿ ಎಲ್ಲಿ ಹೋಗಿದ್ದೆ ಅಂತ ಕೇಳಿದರು. ರಾಘವೇಂದ್ರ ವಿಜಯ ಹೇಳುತ್ತೆ, ಅವ್ರ ಹತ್ರ ಬಡತನ ಇದ್ರು, ಪ್ರೀತಿಗೆ ಬಡತನ ಇರಲಿಲ್ಲ. ಒಳ್ಳೆ ಪ್ರೀತಿಯಿಂದ ಮಾತಾಡ್ತಿದ್ರಪ್ಪ. ಪ್ರೀತಿ ಇತ್ತು, ಹಂಗಿರ್ಬೇಕು, ಅದೇ ನಿಜವಾದ ಪ್ರೀತಿ. ಈಗಿನವ್ರಿಗೆ ಯಾರಿಗೂ ಪ್ರೀತಿ ಇರಲ್ಲ, ಎಲ್ಲ ಇರುತ್ತೆ ಅಲ್ವಾ? ಪ್ರೀತಿ ಒಂದು ಇರಲ್ಲ. ಪ್ರೀತಿ ಇರಬೇಕದು, ಅದೇ ಮನಸ್ಸಿಗೆ ನೆಮ್ಮದಿ ಕೊಡೋದು. ಪ್ರೀತಿ ಇದ್ದರೆ ನೆಮ್ಮದಿ. ಒಳ್ಳೆ ಮಾತಾಡಬಹುದಲ್ಲ, ಬೇರೆ ಮಾತಾಡಂಗ. ಈಗೆಲ್ಲ ಅಂತಾವ್ ವಿ ಆರ್ ಈಕ್ವಲ್ ಗಂಡ ಹೆಂಡತಿ ಅಂತಾರೆ. ನೀವು IT ಕಂಪನಿ, ನಾನು IT ಕಂಪನಿ, ನಿಮ್ಗಿಂತ ಸ್ಯಾಲ್ರಿ ಜಾಸ್ತಿ, ಅದಕ್ಕೆ ಬೆಳಿಗ್ಗೆ ಕಸ ಗುಡಿಸಿ ನೀರು ಹಾಕ್ರಿ, ಮನೆ ಮುಂದೆ ರಂಗೋಲಿ ಹಾಕ್ತೀನಿ ಅಂತ. ನೀವು ಪಾಪ ಹಾಕ್ಬೇಕ್ರಿ, ಇಲ್ಲ ಅಡಿಗೆ ಮಾಡಂಗಲ್ಲ. ಏನಂತ ಹಾಕ್ತಿತ್ತೋ ರಂಗೋಲಿ ಗೊತ್ತಾ? ಯಾರು ಬರದ ಕಥೆಯೋ, ಇದು ನನಗಾಗಿ ಬಂದ ವ್ಯಥೆಯೋ. ಬರೀ ಮಗನ ಹಾಕು, IT ಕಂಪನಿ ಮಾಡ್ಕೊಂಡಲ್ಲ ಹೇಳ್ತೀನಿ, ಬಾ ಹಾಕ್ ರಂಗೋಲಿ ಹಾಕಿ ಹೊಡಿ. ಸುಮ್ ತಣ್ಣಗೆ ಯಾವುದೋ ಸಾಮಾನ್ಯ ಓದಿ ಕಟ್ಕೊಂಡಿದ್ರೆ ರಂಗೋಲಿ ಹಾಕಿ ಅಡಿಗೆ ಮಾಡಿ ಊಟ ತಿಂಡಿ ನೋಡ್ಕೋತಿದ್ರೆ ಇಲ್ಲ. ಎಲ್ಲ ಹಿಂಗೆ ಪ್ರೀತಿನೇ ಇರಲ್ಲ, ವಿಶ್ವಾಸ ಇರಲ್ಲ. ಅವ್ರ ಮುಖ ನೋಡಿದ್ರೆ ಇವ್ರಿಗಾಗಲ್ಲ, ಇವ್ರ ಮುಖ ನೋಡಿದ್ರೆ ಅವ್ರಿಗಾಗಲ್ಲ. ಒಬ್ರು ಮಾರ್ನಿಂಗ್ ಶಿಫ್ಟ್ ಹೋಗ್ತಾರೆ, ಒಬ್ರು ಈವ್ನಿಂಗ್ ಶಿಫ್ಟ್ ಹೋಗ್ಬಿಡ್ತಾರೆ.
ಸರಸ್ವತಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ಪಕ್ಕದ ಮನೆಗೆ ಹೋಗಿದ್ದೆ. ಯಾಕೆ ಹೋಗಿದ್ದಿ? ಇಲ್ಲ ಏನಿಲ್ಲ, ನಾವೇನೋ ನೀರು ಕುಡಿದು ಇರಬಹುದು, ಪುಟ್ಟ ಮಗು ಲಕ್ಷ್ಮೀನಾರಾಯಣ, ಅದು ಹೆಂಗೆ ತರ್ಕೊಳ್ಳಿಕ್ಕೆ ಸಾಧ್ಯ? ಹಾಂ ಹೌದು, ಅದಕ್ಕೇನು ಮಾಡಿದೆ? ಅದಕ್ಕೆ ಬಾಜು ಮನೆಗೆ ಹೋಗಿ ಹಾಲು ಇಸ್ಕೊಂಬಂದೆ ಅಂತ ಹೇಳಿದ್ರಂತೆ ಸರಸ್ವತಿ. ಅವಾಗ ವೆಂಕಟ ಭಟ್ರು ಕೇಳ್ತಾರೆ, ಏನು ಹಾಲು ಇಸ್ಕೊಂಡು ಬಂದೀಯಾ? ಹಾಂ, ಯಾಚನೆ ಮಾಡಿದೇನೆ? ಇಲ್ಲ ಸ್ವಾಮಿ, ನಾನು ಹಾಲು ಹಂಗೆ ತರಲಿಲ್ಲ, ಮತ್ತೇನು ಮಾಡ್ತಗೊಂಬಂದಿ? ಅವರ ಮನೆ ದೇವರ ಪಾತ್ರೆ ತಿಕ್ಕಿ ತೊಳೆದಿಟ್ಟು ಒರೆಸಿಟ್ಟು ತಂದೀನಿ ಅಂದ್ಲು ಸರಸ್ವತಿ. ನಾವಾಗಿದ್ರೆ ಒಳ್ಳೆ ಲಾ ಪಾಯಿಂಟ್ ಅಂತ ಬರ್ಕೊಂಡು ಇಟ್ಕೊಡ್ತಿದ್ವಿ. ಯಾಕೆ ಆಜು ಬಾಜು ಮನೆಯವ್ರು ಹೆಲ್ಪ್ ಮಾಡೋದು ಹಂಗೆ ಮಾಡ್ತಾವ್ರಿ, ಜಗಳ ಆಡೋದು ಲಗುನ್ ಜಗಳ ಬಿಡ್ತಾರೆ, ಜಗಳ ಆಡೋದು ಜಗಳ ತೆಗಿತಾರೆ. ನಿಮ್ಮ ಮನೆಯವರು ಲೋಟ ಹಾಲು ಇಸ್ಕೊಂಡು ಹೋಗ್ಯಾರ ಅಂತ ಕೇಳಿದ್ರೆ ಇವ ಹೇಳ್ತಾರೆ, ಕುಕ್ಕರ್ ತಂದಿಲ್ಲ, ನಿಮ್ಮ ಮನೆಗೆ ದೇವ್ರ ಪಾತ್ರೆ ತಿಕ್ಕ್ಯಾರಿಲ್ಲ, ಇವ ಮಾತಾಡ್ತಾರೆ. ದೇವ್ರ ಪಾತ್ರೆ ತಿಕ್ಕಿ ತೊಳೆದು ವರ್ಷಕ್ಕೆ ತಂದೆ ಅಂತ ಹೇಳಿದ್ರಂತೆ ಸರಸ್ವತಿ. ಅವಾಗ ವೆಂಕಟನಾಥ್ ಹೇಳ್ತಾರೆ, ಏನು ದೇವ್ರ ಪಾತ್ರೆ ತೊಳೆದು ತಿಕ್ಕಿ ತೊಳೆದು ವರ್ಷಕ್ಕೆ ತಂದೀಯ? ಹೌದು ಸ್ವಾಮಿ ಅನ್ನಂತ. ತಕ್ಷಣವೇ ದೇವ್ರ ಹತ್ರ ಕೂತು ಜಪ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಂತೆ, ಏನು ಸ್ವಾಮಿ, ನನ್ನ ಹೆಂಡತಿ ನಿನ್ನ ಸೇವೆಯನ್ನು ಮಾಡ್ಕೊಂಡ್ಬಿಟ್ಲಲ್ಲಪ್ಪ ಸ್ವಾಮಿ. ಯಾಕೆ ಸೇವಾ ಅಂದ್ರೆ ಇಂಥದ್ದೇ ಸೇವಾ ಅಲ್ರಿ, ಎಲ್ಲನೂ ಸೇವಾ. ಕಸ ಗುಡಿಸೋದು ಸೇವಾ, ಪಾತ್ರೆ ಸಿಕ್ಕೋದು ಸೇವಾ, ಪಂಚಾಮೃತ ಮಾಡ್ತೀವಿ ಅಂದಾಗ ಅವರಿಗೆಲ್ಲ ಹೆಲ್ಪ್ ಮಾಡೋದು ಸೇವಾ. ಮಾಡ್ಕೊಂಡ್ಬಿಟ್ಲಲ್ಲಪ್ಪ. ಯಾಕಂದ್ರೆ ದೊಡ್ಡ ಭಗವಂತನ ಸೇವೆ. ನಾವು ಸುಮ್ಮನೆ ಅಂತೀವಿ ರಾಯರಿ ನಿಮ್ಮ ಸೇವಕರು ಅಂತ. ಏನಾದ್ರೂ ಕೆಲಸ ಕೊಟ್ಟರೆ ಮಾಡ್ತೀವ? ನಾವು ಪ್ರತಿ ಗುರುವಾರ ಬಂದು ರಾಯರ ಹತ್ರ ನಿಂತು ಒಂದು ಹಾಡು ಅಂತೀವಿ. ಏನದು? ಸೇವಕನಲ್ಲವೋ ನಾನು ಧಾವಿಸಿ ಬಂದೆನು, ಸೇವೆ ನೀಡೋ ನೀನು. ಸೇವಕನ ಸೇವೆಯನ್ನು ಸೇವಿಸಿ ಸೇವ್ಯ ಸೇವಕ ಭಾವವೀಯುತ ಠಾವುಗಾರಿಸಿ ಪೊರೆಯ ಧರೆಯನು ಭಾವನಾತ್ಮಕ ಕಾವ ಕರುಣೀ ಬಾರೋ ಗುರು ರಾಘವೇಂದ್ರ, ಬಾರಯ್ಯ ಬಾಬಾ ಬಾರೋ ಶ್ರೀ ರಾಘವೇಂದ್ರ. ಈ ಮಾತು ನಿಂತು ಅಂದ್ಕೊಳ್ಳೆ ಒಳಗೆ ಅರ್ಚಕರಿರ್ತಾರಲ್ಲ ಪೂಜೆ ಮಾಡೋರು, ಅವ್ರು ಹೊರಗೆ ಬರ್ತಾರೆ. ಎಷ್ಟಮ್ಮ ರಾಯರಲ್ಲಿ ಭಕ್ತಿ ನಿಂಗೆ, ಹಬ್ಬಾ ಯಾಕಾಚಾರ್ಯ ಆ ನುಡಿ ನಮ್ಮ ಹೇಳ ಅಂತಾರೆ. ಸೇವಕನೆಲ್ಲವೋ ನಾನು ಧಾವಿಸಿ ಬಂದೆನು, ಸೇವೆ ನೀಡೋ ನೀನು. ಭಾಳ ಚಲೋ ತಾಯಿ, ಎಷ್ಟು ಭಕ್ತಿ ಮಾಡ್ತೀವಿ ರಾಯರಲ್ಲಿ. ಯಾಕಾಚಾರ್ಯ ಇವತ್ತು ಉಪಗಾನ ತಿಕ್ಕೋರು ಬಂದಿಲ್ಲ, ತಿಕ್ಕು ಕೊಡ್ತಾ ತಾಯಿ ಅಂದ್ರೆ ಏನ್ರಿ? ನಿಮ್ಮ ಕಣ್ಣಿಗೆ ನಾನೇ ಕಾಣಿಸಿನ, ನಮ್ಮ ಮನೆಯವ್ರ ಮಟ್ಟಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟಾರ, ಬೇಕಾದ್ರೆ ನಿಮ್ಮ ಹೆಂಡತಿನ ಕಳಿಸಿ ತಿಕ್ಸ್ರಿ ಅಂತೀವಿ. ಮತ್ತೆ ಬಾಯಿದ ಅಂತಿದ್ದೀನಿ. ಈಗ ದೇವರ ಸೇವಾ ಸಿಗೋದೇ ಕಷ್ಟ. ಇದನ್ನೇ ಶ್ರೀನಿವಾಸ ಕಲ್ಯಾಣದಲ್ಲಿ ಬೃಹಸ್ಪತಿ ಆಚಾರ್ಯರು ಮಾತು ಹೇಳ್ತಾರೆ. ಭಗವಂತ ತನ್ನ ಗಾಯ ಜಾಸ್ತಿ ಆಯ್ತು, ಡಾಕ್ಟರ್ ಅನ್ ಕರೆದ. ಡಾಕ್ಟರ್ ಅಂದ, ಕಿಟ್ ಬ್ಯಾಗ್ ತಗೊಂಡು ಬಂದೇ ಬಿಟ್ರು. ಡಾಕ್ಟರ್ ನಮಸ್ಕಾರ ಮಾಡಿದ್ರು. ಯಾರು? ಡಾಕ್ಟರು. ಯಾರಿಗೆ? ಪೇಷಂಟಿಗೆ. ನಿಜವಾಗೂ ಪೇಷಂಟು ಯಾರಿಗೆ ನಮಸ್ಕಾರ ಮಾಡ್ತಾನೆ? ಡಾಕ್ಟರ್ಗೆ. ಇಲ್ಲಿ ಉಲ್ಟಾ, ಡಾಕ್ಟರ್ ಒಂದು ಯಾರಿಗೆ ನಮಸ್ಕಾರ ಮಾಡಿದ್ರು, ಪೇಷಂಟಿಗೆ ಸಾಕ್ಟಾಂಗ್ ಹಾಕಿದ್ರು. ಏನು ಸ್ವಾಮಿ ಹೇಳಿದಿ? ಏನಿಲ್ಲ, ತಲೆ ಹೊಡೆದಿದೆ, ಅದೇನೋ 2-3 ದಿನದ ಹೋಗ್ತು ಅಂತ ಕಾಣೆ, ಹೋಗಲಿಲ್ಲ, ಸ್ವಲ್ಪ ಅದಕ್ಕೊಂದು ಮೆಡಿಸಿನ್ ಹೇಳ್ತೀರಾ? ಆಯ್ತು ಹೇಳ್ತೀನಪ್ಪ, ಹೇಳ್ತೀನಿ. ತಲೆ ಯಾಕೆ ಹೊಡೀತು ಮೊದಲದು ಹೇಳು ಅಂದರು. ಎಲ್ಲ ಹೇಳ್ದ. ಸುಮ್ಮನೆ ಆರಾಮ ಮನೆಯಾಗ ಕೂತಿದ್ದೆ, ಬ್ರಾಹ್ಮಣ ಬಂದ, ಒದ್ದ, ಪಾತ್ ಪೂಜೆ ಮಾಡಿದೆ. ಅವ ಹೋದ್ಮೇಲೆ ಹೆಂಡತಿ ಕೊಲ್ಲಾಪುರಕ್ಕೆ ಹೋಗ್ಬಿಟ್ಲು ತವ್ರ ಮನೆಗೆ. ಒಬ್ಬನೇ ಕೂತಿದ್ದೆ, ಬ್ಯಾಸರಿಗೆ ಬಂತು. ಇಲ್ಲಿ ಬಂದೆ, ಯಾವುದೋ ಒಂದು ಹಸು ಬಂದು ಹಾಲು ಹಾಕಿ ಕೊಡ್ತಿತ್ತು, ಕುಡಿತಾ ಇದ್ದೆ. ಗೋಪಾಲಕ್ಕೆ ಬಂದು ತಲೆ ಹೊಡೆದ, ಎಲ್ಲ ಹೇಳ್ದ. ಇದಕ್ಕೆ ಮೆಡಿಕಲ್ ಒಳಗೆ ಏನಂತ ಅಂದರೆ ಬ್ಯಾಕ್ಗ್ರೌಂಡ್ ಡಿಸೀಸ್ ಆಫ್ ಹಿಸ್ಟ್ರಿ ಆಫ್ ಡಿಸೀಸ್ ಅಂತ ಕರೀತಾರೆ. ಈಗೆಲ್ಲ ರಿಪೋರ್ಟ್ ಇರ್ತಾವ, ಟಕ್ಕಂತ ತೋರಿಸ್ತೀವಿ. ಹಿಂದಕ್ಕೆಲ್ಲ ಆ ಪೇಷಂಟ್ ಮಲ್ಕೊಂಡಾಗ ಆ ಬೆಡ್ಡಿಗೊಂದು ಪರೀಕ್ಷಾ ಪೇಪರ್ ಇರ್ತಾರೆ, ಏನಂತೀರ, ಅಟ್ಟಿ ಒಂದು 4 ಪೇಜ್ ಬರೆದಿರ್ತಿದ್ರು. ಅವರು ಬರೆದಿದ್ರು. ಯಾರಾದರೂ ಡಾಕ್ಟರ್ ಬಂದು ಮತ್ತೆ ಬೇರೆಯವ್ರು ನೋಡಿದ್ರೆ ಅದನ್ನು ಓದ್ತಿದ್ರು. ಓಹೋ, ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಆಫ್ ಡಿಸೀಸ್ ಅಂತ ಹೇಳಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರು. ಎಲ್ಲ ಹೇಳಿದೆ ಭಗವಂತ. ತಲೆ ತೋರ್ಸಪ್ಪ, ಗಾಯ ನೋಡ್ಬೇಕು ನೀನು. ಅಬಾ ಭಯಂಕರ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಇಲ್ಲಾದ್ರೆ ಮೆಡಿಸಿನ್ ಕೊಡಲ್ಲ, ಬರೆದು ಕೊಡ್ತೀನಿ. ಏನು ಕೊಟ್ಟರು?
ಅಂದರೆ ಎಕ್ಕಿಯ ಗಿಡದ ಹತ್ತಿ, ಆಮೇಲೆ ಔದುಂಬರ ವೃಕ್ಷದ ಹಾಲು, ಹಾಲಿನಲ್ಲಿ ಆ ಹತ್ತಿಯನ್ನದ್ದಿ ಗಾಯ ಮೇಲೆ ಇಟ್ಕೋ, ಸಿಕ್ಕಿದ್ದೆಲ್ಲ ತಿನ್ನಬೇಡ, ಸ್ವಲ್ಪ ಪಥ್ಯ ಮಾಡು. ಏನು ಪಥ್ಯ ಮಾಡಬೇಕು ಅಂದರೆ ಸಾವಕ್ಕಿ, ಅನ್ನ, ಜೇನುತುಪ್ಪ ಎರಡೇ ತಿನ್ನು. ಎಲ್ಲ ತಿನ್ನೋ ಅಭ್ಯಾಸ ನಿನಗೆ ಸ್ವಲ್ಪ ಬಾಯಿ ಕಟ್ಟ ಅಂದ್ರೆ ಡಾಕ್ಟರ್. ಕೆಲವರು ತಿಂದ ಅಭ್ಯಾಸ ಇರ್ತದ್ರಿ. ಸಣ್ಣ ಎರಡೆರಡು ಶೇಂಗಾ ಹಾಕೊಂಡು ಸಂಜೆ ತನಕ ಅರ್ಧ ಕೆ ಶೇಂಗಾ ತಿಂದ್ಬಿಟ್ಟಿರ್ತಾರೆ. ಏನೇ ಶೇಂಗಾ ಇರ್ತಾರ, ಇಲ್ಲ ಎಲ್ಲ ಏನಾಯ್ತು ಅವಾಗ ಸ್ವಲ್ಪ ತಿಂದೀನಿ ಅಂತ, ಸ್ವಲ್ಪ ತಿಂದ್ರಿ ಅಂತ ಅರ್ಧ ಕೆ.ಜಿ ತಿಂದಿರ್ತಾಳೆ. ಹಂಗೆ ಕೆಲವು ತಿನ್ನೋ ಚಟ್ಟ ಅವ್ರು ಹೇಳಿದ್ರು, ಬಂದ ಡಾಕ್ಟರು ಸ್ವಲ್ಪ ತಿನ್ನಪ್ಪ ಬಾಯ್ ಕಟ್ ಆಯ್ತು ನಾ ಶ್ರೀನಿವಾಸ, ನಾ ಹೋಗ್ಬರಲ್ಲ ಸ್ವಾಮಿ, ಹೋಗ್ಬರ್ರಿ ಅಂತ ಅವ್ರು ಎದ್ರು. ಬಂದಂಥ ಡಾಕ್ಟರ್ ಯಾರು, ಬೃಹಸ್ಪತ್ಯಾಚಾರ ಎದ್ರು, ಹೊರಗೆ ಹೊರಟು. ಡಾಕ್ಟರ್ ಬರೀಲಿ ಅಂದ. ಗೊತ್ತಾಗ್ಬೋದು ಏನು ನಿಮ್ಮ ಫೀಸ್ ಕೇಳಿಲ್ಲಲ್ಲ, ಯಾವುದು ಕನ್ಸಲ್ಟಿಂಗ್ ಫೀಸು, ವಿಸಿಟಿಂಗ್ ಫೀಸು ಏನೋ ಕೇಳಿಲ್ಲಲ್ಲ. ಅಂದರೆ ಬೃಹಸ್ಪತ್ಯಾಚಾರ ಅಂತಾರೆ, ಸ್ವಾಮಿ ನಿನ್ನ ಸೇವಾ ಸಿಗೋದೇ ಬಹಳ ದೊಡ್ಡಪ್ಪ ಕಷ್ಟ, ನಿನ್ನ ಸೇವಾ ಸಿಕ್ಕಿದ್ದೇ ದೊಡ್ಡ ಭಾಗ್ಯ. ಇದು ಯಾರಿಗೆ ಸಿಗುತ್ತೆ? ಅದೇ ಸಾಕು ಫೀಸು. ನಮಗೆ ಜಗತ್ತಿನಾಗ ಎಲ್ಲ ಸಿಗೋದ್ರಿ, ದೇವರ ಸೇವಾ ಮಾತ್ರ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ದೇವರ ಸೇವಾ ಸಿಗಲಿಕ್ಕೆ ಬಹಳ ಪುಣ್ಯ ಬೇಕದು. ಅದೇ ಪುರಂದಾಸರು ಅಂತಾರೆ, ಸಾಮಾನ್ಯವಲ್ಲ ಶ್ರೀಹರಿ ಸೇವಾ, ಈ ಪಾಮರರಿಗೆ ಸಾಮಾನ್ಯವಲ್ಲ ಶ್ರೀಹರಿ ಸೇವಾ. ಅಂತರ ಮಲಿನ ಒಳಿಯಬೇಕು, ಸಂತಸದಿ ಶ್ರೀಕಾಂತನ ವಾಕ್ಯ ಕೇಳಲು ಬೇಕು, ಸಂತಸವಿರಬೇಕು ಅಂತಾರೆ. ಸುಮ್ಮನೆ ಸಿಗುತ್ತಾ ದೇವರ ಸೇವೆ? ಎಲ್ಲ ಸಿಗ್ಬೋದು, ದೇವರ ಸೇವಾ ಸಿಗೋದು ಕಷ್ಟ. ಅಲ್ಲಿ ಮಾತು ಹೇಳಿದ್ರು ಮಹಾನುಭಾವರು. ಅದಕ್ಕೆ ಇಲ್ಲಿ ಹೇಳಿಕ್ ಬಂದೆ, ನನ್ನ ಹೆಂಡತಿ ನಿನ್ನ ಸೇವೆ ಮಾಡ್ಕೊಂಡ್ಬಿಟ್ಲಲ್ಲ ಪ್ರಭು ಅಂತಂದಾಗ ಜ್ಞಾನಿಗಳಂತಾರೆ, ಆ ಹಾಲು ವೆಂಕಟನಾಥ ಕುಡಿಸಲಿಲ್ಲ ಅಂತವರು ಏನ್ ಮಾಡಿದ್ರು, ಅದನ್ನ ವೃಕ್ಷಕ್ಕೆ ಹಾಕಿ ದೇವರಿಗೆ ಅಭಿಷೇಕ ಮಾಡಿದ ನೀರನ್ನೇ ಕುಡಿಸಿದಂತೆ ಮಹಾನುಭಾವರು. ಇದು ಅವರಲ್ಲಿರ್ತಕ್ಕಂಥ ವೈರಾಗ್ಯ. ಯಾಕೆ? ಶ್ರೀಶನ ಕೃಪೆಯಿಂದ ಆಲೋಕವಾದದ್ದು ನೋಡಲು ಉಣ್ಣುವುದೇನಾದ ವೈರಾಗ್ಯ ಅಂತ ಮಹಾನುಭಾವರು ಮಾತಾಡಿದರು. ಒಂದ್ಸರಿ ಇನ್ನೊಂದು ಸರಿ ಏನಾಯ್ತು, ಅವ್ರ ಮನೆಯಾಗಿದ್ದ ಎಲ್ಲ ಒಡುಕು ಪಾತ್ರೆಗಳನ್ನ ಕಳ್ಳರ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಟ್ರು. ಮೊದಲೇ ಅವ್ರ ಜೀವನ ಹೆಂಗಿತ್ತು ಅಂದ್ರೆ ಹರಿದ ನೆಲ, ಮುರಿದ ಮಾಳಿಗೆ, ಒಡುಕು ಪಾತ್ರೆಗಳು, ಹರಿದ ಬಟ್ಟೆಗಳು, ಇದು ಅವರ ಜೀವನ. ಇವತ್ತು ಅವರ ಹೆಸರು ಹೇಳಿದವರಿಗೆ ವೈಭವ. ಅವ್ರ ಮನೆಯಾಗಿರ್ತಕ್ಕಂಥ ಒಡುಕು ಪಾತ್ರೆಗಳನ್ನ ಕಳ್ಳರು ಅಪಾರ ಮಾಡಿದ್ರು ರಾತ್ರಿ. ಅದು ಅವ್ರಿಗೆ ಗಮನವೇ ಇಲ್ಲ ಆ ಕಡೆ. ವೆಂಕಟನಾಥರಿಗೆ ಯಾವಾಗಲೂ ಗ್ರಂಥಗಳ ಅವಲೋಕನ, ಚಿಂತನ, ಪಾಠ, ಪ್ರವಚನ, ದೇವರ ಪೂಜಾ, ಜಪ, ಅದರಲ್ಲೇ ಮನಸ್ಸನ್ನು ಇಟ್ಟಂತ ಮಹಾನುಭಾವರು. ಕಡೆ ಗಮನ ಇಲ್ಲ. ಬೆಳಿಗ್ಗೆದ್ದು ಅವರು ಪೂಜೆ ಮಾಡಿ ಪಾರಾಯಣ ಮಾಡ್ತಾ ಇರುವಾಗ ಸರಸ್ವತಿ ನೋಡಿದ ಒಳಗೆ ಒಂದು ಪಾತ್ರೆ ಇಲ್ಲ. ಬಹಳ ಮನಸ್ಸಿಗೆ ನೋವಾಗಿ ಬಂದು ಯಜಮಾನ್ ಹತ್ರ ನಿಂತು ಅಳ್ತಾ ಇದ್ದಾಳೆ. ಅಳುವ ಶಬ್ದ ಕೇಳಿಸ್ತು. ಹಿಂಗೆ ಪುಸ್ತಕ ಬಿಟ್ಟು ಹಿಂಗೆ ನೋಡಿದೆ, ಯಾಕೆ ಸರಸ್ವತಿ, ಯಾಕೆ ಅಳ್ತಾ ಇದ್ದೆ, ಏನಾಯ್ತು ಹೇಳ ಅಂದ್ರಂತೆ. ಏನಿಲ್ಲ ಸ್ವಾಮಿ, ನಮ್ಮಲ್ಲಿದ್ದ ಒಡುಕು ಪಾತ್ರೆಗಳನ್ನು ಕಳ್ಳರು ಅಪಹಾರ ಮಾಡಿದ್ದಾರೆ ಅಂತ ಹೇಳಿಲ್ಲ. ನಮ್ಮಂಥವರಾಗಿದ್ರೆ ಏನ್ ಜಪ ಮಾಡಿ ಏನ್ರಿ, ನಮಗೆ ಬರ್ಬೇಕೆ ನಮ್ಮನೆ ಕಳ್ರ ಸಾಕಾಗದಂತ ಪುಸ್ತಕ ಹಿಂಗ್ ಓದದು, ಸೀದಾ ಹೋಗ್ಬಿಡ್ತೀವಿ ಎಲ್ಲಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ. ನಾವು ಸುಮ್ ಕೂತ್ರು ಆಜು ಬಾಜು ಸುಮ್ ಕೊಡಲ್ರಿ, ಕಳವಾಗಿದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ ನಾಯಿ ಬರುತ್ತಾ? ನಾಯಿ ಯಾಕೆ ಬರ್ಬೇಕು, ನೀನೇ ಇದೆಯಲ್ಲ ಮನೆಯಾಗ. ಒಬ್ಬ ಹೆಂಡತಿ ಸ್ವಲ್ಪ ಸಂಸ್ಕೃತ ಜ್ಞಾನ ಇತ್ತಂತೆ. ಆಕೆ ಒಂದ್ಸರಿ ಓದಿದ್ಲು, ವಾಟ್ಸಾಪ್ ಬಂದಿತ್ತು, ಏನು ಋಣಾನುಬಂಧು ರೂಪೇಣ ಪಶುಪತ್ನಿ ಸುತಾಲಯ ಅಂತ ಇತ್ತು. ಅದು ಓದಿದ್ಲೆ ಅಲ್ಮ ಸತ್ಯ. ಯಾಕೆಂದ್ಲು ಪತ್ನಿ ಸುತ ಆಲಯ ಅಂತ ಹೇಳ್ಯಾರ, ಪತಿ ಅಂತ ಹೇಳೇ ಇಲ್ಲಲ್ಲ ಈ ಶ್ಲೋಕದಾಗ ಅಂದ್ಲಕ್ಕಿ. ನೋಡಿ ಎಲ್ಲಿ ವಿಚಾರ ಮಾಡಿದ್ಲಕ್ಕಿ, ಈ ಶ್ಲೋಕದಾಗ ಪತಿ ಅಂತ ಹೇಳೇ ಇಲ್ಲಲ್ಲ ಅಂತ ಯಜಮಾನರು ಬಂದ್ ಕೂಡಲೇ ಅಂದ್ಲು. ಸಂಡೇ ಇಟ್ಟು ವಾಕಿಂಗ್ ಹೋಗಿತ್ತು, ಉತ್ಸಾಹ ಬಂತು ಮನೆ ಬಂದು, ಸ್ವಾಮಿ ಏನ್ರಿ ಇದು ಎಂತ ಶ್ಲೋಕ, ಏನ್ ಕತಿ, ಬಹಳ ಸಂತೋಷ ಆಯ್ತು. ಯಾವ ಶ್ಲೋಕ ಹೇಳು? ಅದೇ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಪತಿ ಅಂತ ಹೆಸರು ಹೇಳಿಲ್ಲಲ್ಲ ಅಂದ್ಲು. ಅದು ಗಂಡಂದ ಮೊದಲೇ ಹೇಳಲ್ಲ, ಯಾವುದು ಪಶು ಅದೇ ಗಂಡ.
ಹೌದೇನ್ರಿ, ಪಶು ಅಂದ್ರೆ ಗಂಡನ ಅಂತ ಅಕ್ಕಿ ಸಮಾಧಾನ ಮಾಡ್ಕೊಂಡ್ಲ ಅಷ್ಟೆ. ಈ ಮಾತು ಹೇಳಿದ ತಕ್ಷಣ ವೆಂಕಟನಾಥ ಒಂದು ಮಾತು ಹೇಳ್ತಾರೆ. ಹೇಳಿದ್ರು, ನೋಡು ಸರಸ್ವತಿ, ನಮ್ಮ ಮನೆಯಲ್ಲಿದ್ದಂತ ಒಡಕು ಪಾತ್ರೆಗಳನ್ನ ಕಳ್ಳರ ಅಪಾರ ಮಾಡಿರಬೇಕಾದರೆ ಅವರಿಗೆ ನಮಗಿಂತಲೂ ಬಡತನ ಜಾಸ್ತಿ ಇರಬೇಕು. ಇರ್ಲಿ ಬಿಡು, ಕೃಷ್ಣಾರ್ಪಣಮಸ್ತು ಅಂದ್ರಂತೆ ಮಹಾನುಭಾವ. ಇದು ವೈರಾಗ್ಯದ ಲಕ್ಷಣ. ಹಂಗ್ಯಾಕಂದ್ರು ಅಂದ್ರೆ ಶಾಸ್ತ್ರ ಹೇಳುತ್ತೆ, ಯಾವುದೇ ವಸ್ತುಗಳ ಸಂಬಂಧ, ಹೇಳಿದ ಪಶುಪತ್ನಿ ಸುತಾಲಯ, ಯಾವುದೇ ವಸ್ತುಗಳ ಸಂಬಂಧ ನಮಗೆ ಎಲ್ಲಿ ತನಕ ಇರ್ತದಂದ್ರೆ ಅವಕ್ಕೆ ನಮಕ್ಕೆ ಋಣ ಇರುವವರಿಗೆ ಮಾತ್ರ ಇರ್ತದ್ರಿ. ಅದಕ್ಕೆ ನಮಗೆ ಋಣ ತತ್ತು ಅಂದ್ರೆ ಅದಾದ್ರೂ ನಮ್ಮಿಂದ ದೂರ ಆಗತ್ತೆ, ನಾವಾದ್ರೂ ಅದರಿಂದ ದೂರ ಆಗ್ತೀವಿ. ಇದೇ ವೈರಾಗ್ಯ. ಇದು ಚಿಂತನೆ ಇತ್ತು ಮಹಾನುಭಾವರಿಗೆ ಒಳಗೆ, ಮನಸ್ಸಿನಲ್ಲಿ ಆ ಭಗವಂತನ ಚಿಂತನೆ. ಕೆಲವರು ಚಲೋ ಅಂಗಿ ಅಂತ ತಗೊಂಡಿರ್ತಾರೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಕಲರು, ಬಹಳ ಇಷ್ಟಪಟ್ಟು ತಗೊಂಡಿರ್ತಾರೆ. ಭಗವಂತ ಆಯ್ತಪ್ಪ, ಇದು ಒಂದು 4-5 ವರ್ಷ ಹಾಕೋಬಹುದು ಅಂತ ಸಂತೋಷವಾಗಿ ತಗೊಂಡಿರ್ತಾರೆ. ತಗೊಂಡು 1 ತಿಂಗಳಿಗೆ ಆಟೋದಾಗ ಕೂಡ ಒಂದು ಅಲ್ಲಿ ಸಿಕ್ಕ ಭರ್ ಅಂತ ಹರಿದು ಹೋಗ್ಬಿಡ್ತು. ಆಟೋದನಿಗೆ ಬೈತಾರೆ, ಮನೆಗೆ ಬಂದ್ಮೇಲೆ ಹಂಗೆ ಇಡು ಅಂತಾರೆ ಹೆಂಡತಿ. ಯಾಕೆ? ದಿನನಿತ್ಯ ದೇವರಿಗೆ ಮಂಗಳಾರತಿ ಮಾಡಿದ್ರೆ ಅಂಗಿಗೆ ಒಂದು ಮಂಗಳಾರತಿ ಮಾಡ್ತಾರೆ. ಯಾಕಂಗೆ ಮಾಡ್ತಾರೆ ಅಂತಂದ್ರೆ, ನೋಡಿ ಭಾಳ ಇಷ್ಟಪಡ್ತು, ಒಳ್ಳೆ 1 ತಿಂಗಳಾಗ ಹರಿದು ಬಿಟ್ಟು ಆಟೋದಾಗ ಏನು ಹಾಕೋಂಗಿಲ್ಲ ಬಿಡೋಂಗಿಲ್ಲ ಅಂತಾರೆ. ನಮಗೆ ದೇವರ ಚಿಂತನೆ ಇರಲ್ಲ. ಯಾವುದೇ ಜಡ ವಸ್ತು ಆಗಲಿ, ಚೇತನದ ನಮಗೆ ಸಂಬಂಧ ಆಗಲಿ, ಅದು ಋಣ ಇರೋವರೆಗೆ. ಋಣ ಮುಗೀತು ಅಂದ್ರೆ ಅದಕ್ಕೂ ನಮಗೆ ಸಂಬಂಧ ಕಳೆದು ಹೋಗುತ್ತೆ. ಈ ಚಿಂತನೆನೇ ನಿಜವಾದ ವೈರಾಗ್ಯ. ಅದನ್ನೇ ಗುರುಗೋಪಾಲ ವಿಠಲರು ಒಂದು ದೇವರ ನಾಮದಲ್ಲಿ ಹೇಳ್ತಾರೆ. ಏನು? ಜನನಿ ಜನಕಾತ್ಮಜ ಮಿಕ್ಕಾದವರು, ಜನನಿ ಜನಕಾತ್ಮಜ ಮಿಕ್ಕಾದವರು, ದೇಹ ಬಾಂಧವರು ಅನುಕೂಲ ಇದ್ದಾಗ ಅತೀತದವರು, ಅನುವು ತಪ್ಪಿದ ಮೇಲೆ ಅವರಿಗೆ ನಾನ್ಯಾರೋ ನನಗವರ್ಯಾರು. ಪುರಂದಾಸರು ಇನ್ನೊಂದು ಕಡೆ ಹೇಳ್ತಾರೆ. ಏನು? ಹೆಕ್ಕ ಸೂತಕವು 10 ದಿನಕ್ಕೆ ಪರಿಹಾರ, ಮೃತ್ಯು ಸೂತಕವು 11 ದಿನಕ್ಕೆ, ಮತ್ತೆ ಋಣ ಸೂತಕವು ಜನ್ಮ ಜನ್ಮಾಂತರಕ್ಕೆ, ಎತ್ತ ಹೋದರೂ ಬಿಡದು ಬೆನ್ನತ್ತಿ ಬಹುದಯ್ಯ, ಋಣವೆಂಬ ಸೂತಕವು ಬಹುಬಾಧೆ ಪಡಿಸುತ್ತಿದೆ, ಗುಣನಿಧಿಯೇ ನೀಯನ್ನ ಋಣವ ಪರಿಹರಿಸೋ. ಹೆತ್ತ ಸೂತಕ ವೃದ್ಧಿ ಅಂತೀವಲ್ಲ, ವೃದ್ಧಿ ಅದು ಪೂರ್ಣ ಅಂತೀವಲ್ಲ, ಅದು ಎಷ್ಟು ದಿನಕ್ಕೆ ಮುಗೀತದೆ? 10 ದಿನಕ್ಕೆ ಮುಗೀತು. ಮೃತ್ಯು ಸೂತಕವು 11 ದಿನಕ್ಕೆ, ಬಂಧುಗಳಿಗೆಲ್ಲ 10 ದಿನ, ಕರ್ತೃವಿಗೆ 11 ದಿವಸ ಪೂರ್ತಿ ಆಗಬೇಕು. 12ನೇ ದಿವಸ ಬೆಳಗ್ಗೆ ಒಂದು ಸಪಿಂಡೀಕರಣ ಅಂತ ಆಗುತ್ತೆ, ಅದು ಆದ್ಮೇಲೆ ಅವ ಶುದ್ಧ. ಅದಕ್ಕೆ ಮೃತ್ಯು ಸೂತಕವು 11 ದಿನಕ್ಕೆ. ಮತ್ತೆ ಋಣ ಸೂತಕವು ಜನ್ಮ ಜನ್ಮಾಂತರಕ್ಕೆ. ಈ ಋಣ ಸೂತಕದ ಇದು ಜನ್ಮ ಜನ್ಮಕ್ಕೂ ಅಂಟಿಸ್ಕೊಂಡು ಬಂದ್ಬಿಡ್ತದೆ. ಈಗ ಒಂದು ಒಳ್ಳೆ ವರ ಇರ್ತಾನೆ, ಅವನಿಗೆ ಅನೇಕವಾದ ಕನ್ಯೆಗಳನ್ನು ತೋರಿಸ್ತಾರೆ ಅಂತ ಇಟ್ಕೊಡಿ. ಒಂದು 25-30 ತೋರಿಸ್ಬಿಡ್ತಾರೆ. ಇವ ಅದು ಬೇಡ, ಇದು ಬೇಡ, ಅದು ಬೇಡ, ಏನೇನೋ ಹೆಸರಿಟ್ಟು ಬಿಟ್ಬಿಡ್ತಾನೆ. ಕೊನೆಗೆ ಬ್ಯಾಸರಿಗೆ ಬಂದು ಬಿಟ್ಬಿಡ್ತಾರೆ ಜನ. ಒಂದು ಯಾವುದೋ ಒಂದು ಕನ್ಯಾ ಬರ್ತದೆ, ಅದು ಅಷ್ಟಾವಕ್ರೇಶ್ವರಿ ಕಂಪನಿ. ಅಮಾವಾಸ್ಯೆ ದಿವಸ ಹಗಲತ್ನ ನೋಡಿದ್ರೆ ಭಯ ಬರ್ತದೆ, ಇನ್ನು ರಾತ್ರಿ ಅಂತೂ ಗೋವಿಂದ. ಹಂತಕ್ಕೆ ಮಾಡ್ಕೊಂಡ್ಬಿಡ್ತಾನವ. ಅವಾಗೆಲ್ಲ ಅಂತಾರೆ, ಎಂತೆಂಥ ಕನ್ಯಾ ತೋರಿಸಿವ್ರಿ, ಎಲ್ಲ ಒಂದೊಂದು ಹೊಚ್ಚ ಇಂಥ ಗಂಟು ಹಾಕೊಂಡ ನೋಡ್ರಿ ಅಂತ ನಾವಂತೀವಿ. ಆದರೆ ಋಣ ಇರ್ತದಲ್ಲ, ಅವತ್ತು ಅವರೇ ಚಂದ ಕಾಣಿಸ್ತಾರ್ರಿ. ಅಕಿನೇ ಉರ್ವಶಿ, ರಂಭೆ, ಮೇನಕ ಎಲ್ಲ ಸನ್ನಿಧಾನ ಇರ್ತದೆ. ಆಕೆ ನೋಡಿ ಆನಂದ ಆಗಿಬಿಡ್ತದೆ, ಮಾಡ್ಕೊಂಡ್ಬಿಡ್ತಾರೆ. ಕಾರಣ ಏನು? ಋಣ. ಅದಕ್ಕೆ ಹೆತ್ತ ಮೃತ್ಯು ಮತ್ತೆ ಋಣ ಸೂತಕವು ಜನ್ಮ ಜನ್ಮಾಂತರಕ್ಕೆ, ಎತ್ತ ಹೋದರು ಬಿಡದು ಬೆನ್ನತ್ತಿ ಬಹುದಯ್ಯ. ಎಲ್ಲೋದ್ರೂ ಬಿಡಲ್ಲ, ಬೆನ್ನತ್ಕೊಂಡು ಬರ್ತದೆ. ಅದೇ ಮಾತು ಗುರುಗೋಪಾಲದಾಸ ಹೇಳಿದ್ದೇನು? ಜನನಿ ತಂದೆ ತಾಯಿ, ಜನಕ ಅಪ್ಪ, ಆತ್ಮಜರು ನಮ್ಮಿಂದ ಹುಟ್ಟಿದ ಮಕ್ಕಳು, ಜನನಿ ಜನಕಾತ್ಮಜ ಮಿಕ್ಕಾದವರು, ದೇಹ ಬಾಂಧವರು, ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಇವೆಲ್ಲ ಇರ್ತಾವಲ್ಲ, ಅವು ಇವು ಅಂತ ಇರ್ತಾವಲ್ಲ, ಇವೆಲ್ಲ
ಎಲ್ಲ ಹೋಗ್ಬಿಟ್ಟವ, ದೊಡ್ಡಮ್ಮ ಚಿಕ್ಕಮ್ಮ ಕರೆಯೋದು ಹೋಗ್ಬಿಟ್ಟವ. ಈಗ ಒಬ್ಬ ಹಳ್ಳಿ ಇಂಗ್ಲೀಷ್ ಮಹಿಮಾ ಭಯಂಕರ ಆಗ್ಬಿಟ್ಟವ. ಒಬ್ಬ ಹಳ್ಳಿಯವರ ಗೌಡ್ ಇದ್ದಂತೆ, ಒಂದ ನಾವು ಓದಿಲ್ಲ, ನಮ್ಮ ಅಪ್ಪ ಓದಿಲ್ಲ, ನಮ್ಮ ತಾತ ಓದಿಲ್ಲ, ನೀವು ಓದಲ್ಲ ಇಂಗ್ಲೀಷ್ ಅಂತ ಮಗನಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕ್ಬಿಟ್ಟ. ಅವ ಹೋದ, ಸ್ಕೂಲಿಗೆ ಹೋದ. 5 ದಿವಸ ಆದರೂ ಅವ್ರ ಅಪ್ಪ ಹೇಳಿದ, ಅಪ್ಪ ಅಂದ. ಏನು? ಇನ್ಮ್ಯಾಲ ನಾನು ಅಮ್ಮ ಅನ್ನಲ್ಲ, ಇಂಗ್ಲೀಷ್ನಾಗ ಕರಿತೀನಿ. ಏನು? ಮಮ್ ಅಂತ ಕರಿತೀನಿ, ಮಮ್ ಅಂತ ಕರಿತೀನಿ. ಕರಿ ಮಗನೇ, ಹೋದ ಇಂಗ್ಲೀಷ್ ಅಂತ ಬಿಟ್ಟನು ಉತ್ಸಾಹ. ಈಗೇನು ಜ್ಞಾನನೇ ಇಲ್ಲ. ಸರಿ ಅಂತ 3-4 ದಿವಸ ಆದ್ಮೇಲೆ ಅವ್ರ ಅಪ್ಪ ಕರೆದು ಕೇಳ, ದೊಡ್ಡಮ್ಮಗೆ ಏನಂತೀಯೋ, ಸಣ್ಣ ಚಿಕ್ಕಮ್ಮಗೆ ಏನಂತೀಯ? ದೊಡ್ಡಮ್ಮಗೆ ಮ್ಯಾಕ್ಸಿಮಮ್ ಅಂತೀನಿ, ಚಿಕ್ಕಮ್ಮಗೆ ಮಿನಿಮಮ್ ಅಂತ ಕರಿತೀನಿ ಅಂದ. ಮಹಿಮಾ ಹೌದಾ? ಈ ನೋಡಿ ಎಷ್ಟು ಅಭ್ಯಾಸ ಇದಲ್ಲ. ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮ ಸೋದರತ್ತೆ, ನಮ್ಮ ಅತ್ತೆ, ಎಷ್ಟು ಭಾವನೆ, ಒಳ್ಳೆ ಭಾವನೆ ಬರುತ್ತಲ್ಲ. ನಮ್ಮ ಅಕ್ಕರಿ, ನಮ್ಮ ತಂಗೀರಿ, ಸಂತೋಷ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ದೇಹ ಬಾಂಧವರು ಅನುಕೂಲ ಇದ್ದಾಗ ಅತೀತದವರು. ನಮಗೆ ಅವ್ರಿಗೆ ಅನುಕೂಲ ಇರಬೇಕು. ಯಾವ ಅನುಕೂಲ? ಋಣದ ಅನುಕೂಲ ಇದ್ದರೆ ಅವರು ನಮ್ಮವರು, ಋಣದ ಅನುಕೂಲ ಇಲ್ಲ ಅಂದ್ರೆ ಅವ್ರು ನಮ್ಮವರಲ್ಲ. ಮುಗಿದು ಅಲ್ಲಿ ಕ್ಲೋಸ್. ಈ ಕೆಲವು ಕ್ಲೋಸ್ ಅನ್ನೋ ಶಬ್ದ ಅದಲ್ಲ, ಅದನ್ನು ಬಳಸ್ತಿರ್ತಾರೆ. ಹೆಂಗೆ ಬಳಸ್ತಾರೆ? ನಾವು ಅವರು ತುಂಬ ಕ್ಲೋಸ್, 20 ವರ್ಷದಿಂದ ಕ್ಲೋಸ್ ಅಂತಾರೆ. ಕ್ಲೋಸ್ ಅಂದ್ರೆ ಏನು? ಇಂಗ್ಲಿಷ್ ಮೀನಿಂಗ್ ಕ್ಲೋಸ್ ಅಂದ್ರೆ ಏನು? ಮುಚ್ಚು ಅಂತ ಅರ್ಥ. ಕ್ಲೋಸ್ ಅಂದ್ರೆ ಮುಚ್ಚು. ನಾವು ತುಂಬ ವರ್ಷದಿಂದ ಕ್ಲೋಸ್ ಅಂದ್ರೆ ಏನು? ಅವರು ನಾವು ಮುಚ್ಕೊಂಡಿದ್ದೀವಿ ಅಂತ. ಏನು? ಅವರು ಮಾಡಿದ ತಪ್ಪು ನಾವು ಮುಚ್ಕೊಂಡಿವಿ, ನಾವು ಮಾಡಿದ ತಪ್ಪು ಅವ್ರು ಮುಚ್ಕೊಂಡಾರ. ಹೌದಿಲ್ಲ? ಏನಾದರೂ ಒಂದ್ಸರಿ ಅದು ಓಪನ್ ಆಗಿಬಿಡ್ತು ಅಂದ್ರೆ ಋಣ ಮುಗಿದು ಓಪನ್ ಆಗ್ತದೆ. ಅವಾಗ ಇವ್ರು ಮಾಡಿದ ತಪ್ಪು ಅವ್ರು ಹೇಳ್ತಾರೆ, ಅವ್ರು ಮಾಡಿದ ತಪ್ಪು ಇವ್ರು ಹೇಳ್ತಾರೆ. ಆ ಕ್ಲೋಸ್ ಆಗಿರೋದು ಋಣ ಸಂಬಂಧದಿಂದಲೇ, ಓಪನ್ ಆಗೋದು ಋಣ ಮುಗೋದ್ರಿಂದಲೇ. ಅದಕ್ಕೆ ಅನುಕೂಲ ಇದ್ದಾಗ ಅತೀತದವರು, ಅನುವು ತಪ್ಪಿದ ಮೇಲೆ ಅವರಿಗೆ ನಾನ್ಯಾರು, ನನಗವರ್ಯಾರು. ಮುಗೀತು ಅಂದ್ರೆ ಅವ್ರು ಯಾರು, ನಾನ್ಯಾರು ಸ್ವಾಮಿ? ಹಾಗೇನೋ ನೀನು ದೇವರಿಗೆ ಕೇಳ್ತಾರೆ, ನೀನು ಹಂಗಿದ್ದೀಯಪ್ಪ ಸ್ವಾಮಿ, ನನಗೂ ನೀವು ಸಂಬಂಧ ಆ ರೀತಿ ಇದೆಯಾ? ಸರ್ವತಾ ಇಲ್ಲ. ನನಗೂ ನೀವು ಸಂಬಂಧ ಯಾವಾಗಿಂದಿದೆ ಗೊತ್ತಾ? ಅನಾದಿ ಕಾಲದ ಋಣಾನು ಬಂಧ ಮನ ನಿನ್ನಲಿ ನಿಲ್ಲಿಸು ಮಾಧವ ಮಾಧವ ಮಾಧವ. ಅನಾದಿ ಕಾಲದ ಋಣಾನು ಬಂಧ ಮನ ನಿನ್ನಲಿ ನಿಲ್ಲಿಸು ಮಾಧವ. ಅನಾದಿ ಕಾಲದಿ ನಾನು ನಿನ್ನಾಧೀನನಾಗಿ, ನೀನು ಕುಣಿಸಿದಂತೆ ನಾನು ಕುಣಿದೇನಲ್ಲದೆ. ಹಾನಿ ಲಾಭ ವೃದ್ಧಿ ಕ್ಲೇಶಗಳುಂಡೆ, ದೀನನು ನಾನು ದಯಾಪರ ನೀನು. ಅನಾದಿ ಕಾಲದ ಋಣಾನು ಬಂಧ ಮನ ನಿನ್ನಲಿ ನಿಲ್ಲಿಸು ಮಾಧವ. ಹಿಂದೆ ದ್ರೌಪದಿಯ ಮಾನವ ಕಾಯ್ದೆ, ಅಂದು ಅಜಾಮಿಳಗೆ ಸದ್ಗತಿಯ ನಿತ್ಯ. ಕಳೆದ ಧ್ರುವರಾಯ ಪ್ರಹ್ಲಾದನಿಗೊಲಿಗಿ, ತಂದೆ ಕೃಪೆ ಮಾಡಿ ಬಂಧನ ಬಿಡಿಸು. ಅನಾದಿ ಕಾಲದ ಋಣಾನು ಬಂಧ ಮನ ನಿನ್ನಲಿ ನಿಲ್ಲಿಸು ಮಾಧವ. ಸಾಧಿಸಿ ಶೋಧಿಸಿ ಬಹಳ ಯತ್ನದಿ, ಆಗರದಲ್ಲಿ ನಿನ್ನ ಪಾದನವಿದಲ್ಲದೆ. ಮೇದಿನಿ ಪತಿಸಿ ವೆಂಕಟ ವಿಠಲ, ಮೇದಿನಿ ಪತಿಸಿ ವೆಂಕಟ ವಿಠಲ. ಕಾದುಕೋ ನಿನ್ನ ವರವನೆಂದು ಬಿಡದೆ, ಅನಾದಿ ಕಾಲದ ಋಣಾನು ಬಂಧ ಮನ ನಿನ್ನಲಿ ನಿಲ್ಲಿಸು ಮಾಧವ ಮಾಧವ. ದೇವರಲ್ಲಿ ದಿನ ಕೇಳ್ಬೇಕು, ಇದು ನಿಜವಾದ ವೈರಾಗ್ಯ. ಜಡವಾದ ವಸ್ತುಗಳ ಸಂಬಂಧ, ಚೇತನ ವಸ್ತುಗಳ ಸಂಬಂಧ, ಋಣ ಇರೋ ತನಕ ಅನ್ನುವ ಚಿಂತನೆ ಒಳಗಿಟ್ಕೊಂಡು ಅವ್ರ ಮೇಲೆ ಹೇಳಿದ ಮಾತೇನು? ಇರಲಿ ಬಿಡು, ನಮಗಿಂತ ಬಡತನ ಅವರಿಗೆ ಹೆಚ್ಚಾಗಿರಬೇಕು, ಅವರವರ ಭಾಗದ್ದು ಅವರವರಿಗೆ ಕೊಡ್ತಾನೆ ದೇವರು ಅನ್ನೋದು ವೈರಾಗ್ಯದ ಚಿಂತನ. ಅದಿರಬೇಕು.
ಅದಿರಲ್ಲ, ಸಾಮಾನ್ಯರಿಗಿರಲ್ಲ. ಹೆಂಗೆ ಹೇಳ್ತೀರಿ ಅಂದರೆ, ಈಗ ನಾವು ಮಠದಲ್ಲಿ ಊಟಕ್ಕೆ ಕೂತಿರ್ತೀವಿ ಅಂತ ತಿಳ್ಕೊಡಿ. ಮಠದಲ್ಲಿ ಊಟಕ್ಕೆ ಕೂತಿರ್ತೀವಿ, ಅವ ಪದಾರ್ಥಗಳನ್ನು ಬರೆಸ್ತಾ ಬರ್ತಾನೆ. ಅನ್ನ, ಹುಳಿ ಅನ್ನ, ಸಾರು ಆದಮೇಲೆ ಆಲೂ ಬೋಂಡ ಮಾಡಿರ್ತಾರೆ ಅಂತ ತಿಳ್ಕೊರಿ. ಮಾಡ್ತಾರ ಅಂತ ನಂಗೆ ಕೇಳಬೇಡ್ರಿ, ಸುಮ್ಮನೆ ತಿಳ್ಕೊರಿ ಅಂತ ಹೇಳಿ. ಮತ್ತು ಆಲೂ ಬೋಂಡ ಮಾಡ್ತಾರನ್ರಿ ಮಗನ ಕೇಳಬೇಡ್ರಿ. ಆಲೂ ಬೋಂಡ ಒಂದೊಂದು ಹಾಕ್ಕೊಂಡು ಬರ್ತಾರೆ, ಒಂದೊಂದು ಹಾಕ್ಕೊಂಡು ಬರ್ತಾನೆ. ಅವ ಒಂದೊಂದೇ ಎತ್ತಿ ಹಿಂಗೆ ಬುಟ್ಟ ಹಾಕಲ್ಲ. ಬಡಸೋನು ಏನು ಮಾಡ್ತಾನೆ, ಒಂದು 5-6 ಹಿಡ್ಕೊಂಡಿರ್ತಾನೆ. ಅದು ಟಕ್ 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 ಆಗ್ತದೆ, ಲಗುಲ್ ಹಾಕ್ತು ಮಾಡ್ಕೊಂಡು. ಬೈ ಚಾನ್ಸ್ ನಮ್ಮ ಎಲೆ ಬಂದಾಗ 3 ಬೋಂಡ ಬಿತ್ತು ಅಂತ ತಿಳ್ಕೊಡಿ. ನಮ್ಮ ಎಲೆಗೆ ಈ ಕಡೆ ಒಂದು ಹಾಕ್ಯಾನ, ಅಲ್ಲಿ ಒಂದು ಹಾಕ್ಕೊಟ್ಟು ಬಂದಾನೆ, ನನ್ನ ಎಲೆಗೆ 3 ಬಿತ್ತು, ಆ ಕಡೆ ಮತ್ತೊಂದು ಹಾಕೋದು. ಈ ಬಾಜು ಕೂತವ್ರಂತ ಅಂತವ್ರು. ನಾವು ಚೀಟಿ ಬರೆಸಿ ಊಟ ಮಾಡ್ತೀವಿ, ಗುರುದಾಸರು ಫ್ರೀ ಊಟ ಮಾಡೋರು. ಅವ್ರಿಗೆ 3 ಹಾಕ್ಯಾರ ನೋಡು, ನಮಗೆ ಒಂದೇ ಅಂತ ಆಕ್ಷನ್ ಮಾಡಿ ತೋರಿಸ ಅದಿಲ್ಲ, ಆಕ್ಷನ್ ಮಾಡಿ ತೋರಿಸ್. ಅವ್ರ ಬಾಜು ಕೂತ ದಾಸರಿ ಈ ಮಠಕ್ಕೆ ಭಾಳ ಬೇಕಪ್ಪ, ಅದಕ್ಕೆ 3 ಹಾಕ್ಯಾರ ಅಂತ. ಅದನ್ನು ಹುಚ್ಚಂಗೆ ಅಂತದ್ದು ಒಬ್ಬರಾದ್ರೂ ವಿಚಾರ ಮಾಡ್ತಾರ. ಇವತ್ತು 3 ಹೆಸರು, 3 ಆಲೂ ಬೋಂಡ ಅವರ ಹೆಸರಲ್ಲಿ ದೇವರು ಬರೆದಿದ್ದಾನೆ, ಅದಕ್ಕೆ ಬಿದ್ದಿದೆ ಅಂತ ವಿಚಾರ ಬರ್ಬೇಕೇ ಇಲ್ಲ. ಅದು ವೈರಾಗ್ಯ. ಅದಕ್ಕೊಂದು ಗಾದಿ ಮಾಡೋದು ನೋಡಿ. ಏನು ಗಾದಿ ಮಾತಿದೆ ಅಂದರೆ, ಖಾನೆ ವಾಲೇಕೆ ನಾಮ್ ನಿಮಗೆ ಗೊತ್ತದಲ್ರಿ, ಮತ್ತೆ ಮುಂದೆ ಏನು ಹೇಳಿದೆ ನಾನು. ಅದಕ್ಕೆ ಖಾನೆ ವಾಲೇಕೆ ನಾಮ್ ದಾನೆ ದಾನೆ ಉಪರ್ ಲಿಖಾಯೆ ಅಂತ. ಹೌದಾ? ನಮಗೆ ಎಷ್ಟು ಚಿಂತನೆ ಬರಬೇಕು ಅಂದರೆ, ಅವರ ಹೆಸರಲ್ಲೇ ಅಷ್ಟಿದೆ ಹಾಕಿದ್ದಾನೆ ಸ್ವಾಮಿ ಅಂತ. ನಮ್ಮ ಹೆಸರು ಇಲ್ಲ ಅಂದ್ರೆ ಬರೋದೇ ಇಲ್ಲ. ಊಟ ಕೂತ ಕೆಲವರು ನೀರು ಬಡಿಸೋರು ಬರ್ತಿರ್ತಾರೆ, ನೀರು ಬೇಕಾಗಿರ್ತದೆ. ಇಲ್ಲಿ ಕೂತಿರ್ತೀವಿ ನಾವು, ನೀರು ಬೇಕೀಗ, ಊಟ ಅರ್ಧ ಆಗಿದೆ. ಆ ಬಡಿಸೋ ಬಂದಾಗ ಏನಾಗ್ತದೆ, ಬಾಸು ಎಲ್ಲಿಗೆ ಕೆಟ್ಲಿ ನೀರು ಮುಗಿತಾವೆ. ಏನು ನೋಡ್ತೀವಿ, ಈ ಕಡೆ ಹೋಗಿ ಬರ್ತಾನೆ, ಪರವಾಗಿಲ್ಲಪ್ಪ ಈ ಕಡೆ ಬಂದ, ಈ ಎಲ್ಲಿಗೆ ಮುಗಿದು ಬಿಡ್ತದೆ. ನಮಗೆ ನೀರೇ ಬರಂಗಿಲ್ಲ. ಅವ ನಾವು ಏನು ಮಾಡ್ತೀವಿ, ಇವ್ರಿಗೆ ಬಳಸಲಿಕ್ಕೆ ಬರಲ್ರಿ, ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಇವರಿಗೆ, ನಮ್ಮ ಕೈಯಾಗ ಕೊಟ್ಟು ನೋಡ್ಕೊ, ನೀರು ಹಾಕೋರು ಗೊತ್ತಿಲ್ಲ ಅಂತೀವಿ. ನಮಗೊಂದು ಚಿಂತನೆ ಬರ್ಬೇಕಾವಾಗ, ಆ 2 ಕಿಟ್ಲಿ ಒಳಗೆ ನನ್ನ ಹೆಸರನ್ನು ನೀರಿಲ್ಲ, ಅದಕ್ಕೆ ಬಂದಿಲ್ಲ ಅಂದ್ರೆ ವೈರಾಗ್ಯ. ಒಂದ್ಸರಿ ಬ್ಯಾಡಾಗಿರ್ತದೆ, ಖಾಲಿ ಒಬ್ಬರು ಯಾವನೋ ಊರೇನೋ ತಂದು ನಮ್ಮ ಲೋಟದಾಗ ನೀರು ಸುರಿತಾನೆ. ಅದು ಹೆಂಗದ, ಗಂಗಾ ಪ್ರವಾಹದ 4 ಇಲಿ ಹರ್ಕೊಂಡು ಸಾಕು ಹಂಗದು. ಇದನ್ನು ವಿಜಯರ ಹೇಳ್ತಾರೆ, ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಅವನ ಸಂಕಲ್ಪ ಇರುತ್ತೋ ಅಲ್ಲೇ ಹೆಜ್ಜೆ ಇಡ್ತೇವೆ. ನಾವು ಇಟ್ಕೊಂಡಂಗೆ ಆಗಲ್ಲ. ಅದಕ್ಕೆ ಶ್ರೀಹರಿಯ ಅಧೀನವಲ್ಲವೇ, ಅದೆಲ್ಲ ಅವನ ವ್ಯಾಪಾರ ಅಲ್ಪ. ಅವನು ಸ್ವತಂತ್ರ ಅಲ್ಲ ಪರಮಾತ್ಮ. ಅದರಿಂದ ಅದಾಗ್ತದೆ ಅಂತ ಚಿಂತನೆಗೆ ಬರಬೇಕು. ಎಷ್ಟೋ ಬಾರಿ ಎಲ್ಲರ ಮನೆಗೆ ಅನುಭವ ಬಂದಿರ್ತಾವೆ. ಆ ಸಾಮಾನು, ಒಂದು ಸಾಮಾನು ಅಲ್ಲಿರ್ತದೆ, ನಾವಿಲ್ಲಿ ಕೂತಿದ್ವಿ, ಹಿಂಗೆ ಡೈರೆಕ್ಟ್ ಹೋದ್ರೆ ಆ ಸಾಮಾನು ಸಿಗ್ತಿರ್ತದೆ ಕೈಗೆ. ಕೆಲವು ಸಾರಿ ಡೈರೆಕ್ಟ್ ತೊಗೊಂಬರಿ, ಕೆಲವು ಸರಿ ಏನು ಮಾಡ್ತೀವಿ, ಹಿಂಗೆ ಅಲ್ಲಿದ್ದಿದ್ರು ಹಿಂಗೋಗಿ ಹಂಗೋಗಿ ಮತ್ತೆ ಹಿಂಗೆ ಬಂದು ಹಿಂಗೆ ತೊಗೊಂಬರ್ತಾನೆ. ತೊಗೊಂಡು ಬಂದ ಅಂತ ನಾ ಹಿಂಗ್ಯಾಕೆ ಬಂದೆ ಅಂತಾನೆ ಅನ್ಕೋತಾನೆ. ಈಗ ಇಡುವ ಹೆಜ್ಜೆ ಯಾರ ಅಧೀನದು? ಪರಮಾತ್ಮನ ಅಧೀನ ಅಲ್ವಾ? ಇದೆಲ್ಲ ವೈರಾಗ್ಯದ ಲಕ್ಷಣ. ಅದಕ್ಕೆ ಜ್ಞಾನಿಗಳಂದಿದ್ದು, ಶ್ರೀಶನ ಕೃಪೆಯಿಂದ ಈ ಸ್ವಯಜ್ಞತೆ ಒಳಗೆ ಆಯತವಾದದ್ದು ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ. ಅದು ಮಾನವರಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಪರರ ಸಂಪತ್ತು ನೋಡಿ ಶ್ರೀ ಅರಸನಿತ್ತನೆಂದು ಸಂತೋಷ ಪಡುವುದೇ ನ್ಯಾಯದ ವೈರಾಗ್ಯ. ಬೇರೆಯವರಿಗೆ ಸಂಪತ್ತು ಬಂತು ಅಂತ ತಿಳ್ಕೊಡ್ರಿ, ಅದು ಆಸುರಿ ಸಂಪತ್ತಾಗಿರ್ಬೋದು, ದೈವಿ ಸಂಪತ್ತಾಗಿರ್ಬೋದು. ನೋಡ್ಲಿಕ್ಕೆ ಏನೋ ಹುಚ್ಚು ಚೂಡಾಡ್ಕೊಂಡಿರ್ತಾರೆ, ಹುಡುಗ ದೊಡ್ಡ ವಿದ್ವಾಂಸ ಆಗ್ಬಿಡ್ತಾರೆ, ಅಷ್ಟು ಜ್ಞಾನ ಬಂದ್ಬಿಡ್ತವನಿಗೆ ಆ ಸಂಪತ್ತು. ಅಥವಾ ಅವ್ರು ಬಹಳ ಬಡವರಾಗಿರ್ತಾರೆ, ಅವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಎಲ್ಲ, ಕಾರು ಮನಿ ಎಲ್ಲ ಬಂದ್ಬಿಡ್ತಾರೆ. ಅವಾಗ ನಮ್ಮಂಥವರಿಗೆ ಅವ್ರು ವಿಚಾರ ಮಾಡಿ BP ಜಾಸ್ತಿ ಆಗ್ತದ್ರಿ. ಮೊದಲು 1 ಮಾತ್ರೆ ಇದ್ದಿದ್ದು ಏನಾಗ್ತದೆ, 2 ಮಾತ್ರೆಗೆ ಬರ್ತಾವು. ಇವ್ರಿಗೇನು ಚಿಂತೆ, ಅವ್ರು ಹೆಂಗೆ ಶ್ರೀಮಂತರಾದರು. ಈ ಊರಿಗೆ ಬಂದಾಗ ನಮ್ಮನೆಯಿಂದ ದಿನ ಹುಳಿ ಸಾರು ಇಸ್ಕೊಂಡು ಹೋಗ್ತಿದ್ರು. ಎಷ್ಟು ಶ್ರೀಮಂತರಾದ್ರಿ ಅಂತ ಇವು ವಿಚಾರ ಮಾಡ್ತಿರ್ತಾವ. ಅದು ವೈರಾಗ್ಯ ಅಲ್ಲ. ಪರರ ಸಂಪತ್ತು ನೋಡಿ ಶ್ರೀ ಅರಸ ಇತ್ತನೆಂದು ಸಂತೋಷ ಪಡುವುದೇ ನ್ಯಾಯದ ವೈರಾಗ್ಯ. ಬೇರೆಯವರ ಸಂಪತ್ತು ಬಂದ್ರೆ ಸಂತೋಷ ಪಡೋ. ಯಾವ ಜನ್ಮದಲ್ಲಿ ದಾನ ಧರ್ಮಗಳನ್ನೇ ಮಾಡಿದ್ದಾರೋ ಮಹಾನುಭಾವರು, ಎಷ್ಟು ಸಂಪತ್ತು ಕೊಟ್ಟಿದ್ದಾನೆ ಅದರ ಫಲವಾಗಿ ದೇವರು ಹಿಂಗೆ ವಿಚಾರ ಮಾಡ್ಬೇಕ್ರಿ. ನಾವು ಮಾಡ್ತೀವ, ಅದು ಮಾಡಲ್ಲ.
ಅದು ಮಾಡಿದವರು ನಮ್ಮ ಮಂತ್ರಾಲಯ ಪ್ರಭುಗಳು ಮಹಾನುಭಾವರು. ಅದಕ್ಕೆ ಸಾಕ್ಷಿ ಪದ ಮಾಡ್ಯಾರ. ಹಿಂಗಿರ್ಬೇಕಾದ್ರೆ ಅದಕ್ಕೆ ಹಿಂದ್ ಮಾಡಿರ್ತಾನೆ ಹಿಂದವ. ಅನ್ನದಾನ ಮಾಡಿದವಗೆ ದಿವ್ಯ ಅನ್ನಂಬುವುದೇ ಸಾಕ್ಷಿ ಅಂದ್ರು. ಅನ್ನದಾನ ಜನ್ಮಾಂತರಗಳಲ್ಲಿ ಮಾಡಿದ್ರೆ ಚೆನ್ನಾಗಿ ಊಟ ಮಾಡ್ತಾರೆ, ಆನಂದವಾಗಿ ತಗೋತಾರೆ. ಕೆಲವಂತಾರೆ ಅವ್ರಿಗೆ ಊಟಕ್ಕೆ ಕರಿಬೇಡ್ರಿ ಗುರುದಾಸರಿಗೆ, ಯಾಕೆ 3/4 kg ಅನ್ನ ತಿಂತಾರೆ ಮತ್ತು ಸ್ವೀಟ್ ಬೇರೆ ಅಂತಾರೆ. ಕೆಲವು ಊಟಕ್ಕೆ ಹೇಳೋ ಮುಂದೆ ಯಾವ ಲೈಟ್ ಊಟ ಮಾಡ್ತಾರೆ ಅವ್ರಿಗೆ ಹೇಳಿರ್ತಾರೆ. ಅಂಥವ್ರು ನೋಡಿ ನಾನು ನಿಮಗೆ ಫ್ಯಾಕ್ಟ್ ಹೇಳ್ತಾ ಇದ್ದೇನೆ, ಅದು ನಿಮ್ಗೆ ಜೋಕ್ ಅನಿಸ್ಬೋದು. ಅದಕ್ಕೆ ಊಟಕ್ಕೆ ಹೇಳ್ಬೇಕಾದ್ರೆ ಯಾರು ಕಡಿಮೆ ಅಷ್ಟೇ ಹೇಳೋದು. ಬ್ರಾಹ್ಮಣ ಮತ್ತೆ ಹೇಳ್ದಂಗೆ ಆಗಿರ್ಬೇಕು, ಅವ್ರು ಜಾಸ್ತಿ ತಿಂದಿರಬಾರ್ದು. ಎಂಥ ಉದಾರ ಭಾವನೆ ಅಲ್ವಾ? ದೇವರು ಹೆಂಗೆ ಉದ್ಧಾರ ಮಾಡ್ಬೇಕು ನಮಗೆ. ಚೆನ್ನಾಗಿ ಊಟ ಮಾಡ್ತಾರೆ. ಕನ್ಯಾದಾನ ಮಾಡಿದವರಿಗೆ ದಿವ್ಯ ಹೆಣ್ಣಿನ ಭೋಗವೇ ಸಾಕ್ಷಿ ಅಂತಾರೆ. ಕನ್ಯಾದಾನ ಮಾಡಿದ ಜನ್ಮಾಂತರದಲ್ಲಿ ಅಂದ್ರೆ ಒಳ್ಳೆ ಹೆಂಡತಿ ಸಿಗ್ತಾಳೆ, ಮಾತು ಕೇಳುವ ಹೆಂಡತಿ, ಕಾಲು ಒತ್ತುವ ಹೆಂಡತಿ ಸಿಗ್ತಾಳೆ, ಕುತ್ತಿಗೆ ಒತ್ತುವ ಹೆಂಡತಿ ಸಿಗಲ್ಲ. ಸಿಕ್ಕಿದ್ದಾಳೆ ಅಂದ್ರೆ ಕನ್ಯಾದಾನ ಮಾಡಿಲ್ಲ ಅಂತ ಅರ್ಥ. ಕ್ಷೇತ್ರದಾನ ಮಾಡಿದವರಿಗೆ ಏಕಛತ್ರಾಧಿಪತ್ಯವೇ ಸಾಕ್ಷಿ ಅಂತಾರೆ ಪುರಂದಾಸರು. ಈಗ ಅನೇಕ ಜನ್ಮಗಳಲ್ಲಿ ಭೂದಾನ ಮಾಡಿದ ಫಲ ಇದ್ರೆ ಅವನು ಏಕಛತ್ರ ಇಡೀ ರಾಜನಾಗ್ತಾನೆ ದೇಶಕ್ಕೆ. ಇವತ್ತು ಆಗ್ಯಾರ ಇಲ್ಲ, ಚಹಾ ಮಾರೋ ಹುಡುಗ ದೇಶ ಹೇಳ್ತಾನೆ ಇವತ್ತು, ಅಲ್ತಾನೆ ಇಲ್ಲ. ನಮಗೆ ಪಾಲಿಟಿಕ್ಸ್ ಬೇಡ, ಭಗವದ್ ವಿಚಾರ ಮಾಡ್ರಲ್ಲಿ. ಚಹಾ ಮಾಡೋ ಹುಡುಗ ಏನಾದ ದೇಶ ಹೇಳ್ತಾನೆ, ಯಾಕೆ ಜನ್ಮಾಂತರಗಳಲ್ಲಿ ಭೂದಾನ ಮಾಡಿದ್ದಾರೆ ಮಹಾನುಭಾವ. ಇಡೀ ರಾಜ್ಯವನ್ನು ಆಳ್ಬೇಕಾದ್ರೆ ಸಾಮಾನ್ಯನ ಜ್ಞಾನಿಗಳೇ ಹೇಳ್ತಾರೆ, ಭೂದಾನ ಮಾಡಿದವರಿಗೆ ಏಕಛತ್ರಾಧಿಪತ್ಯವೇ ಸಾಕ್ಷಿ, ತಾನೊಂದು ಪರವಿಗೊಂದಿಕ್ಕುವಗೆ ಗುಲ್ಮರೋಗವೇ ಸಾಕ್ಷಿ ಅಂತಾರೆ. ಹಿಂದಕ್ಕಿದ್ದು ಈಗ ಯಾರು ಹಂಗೆ ಮಾಡಗಳು ಒಳ್ಳೆ ಭಕ್ತರಿದ್ದಾರೆ ಎಲ್ಲ. ಹಿಂದಕ್ಕಿದ್ದು ಆಚಾರ ಬಂದ ಕೂಡಲೇ ನೈವೇದ್ಯ ವೈಷ್ಣವ ಕಡುಬು ಎಲ್ಲ ಮಾಡ್ತಿದ್ರು. ಮೊದಲು ಆಚಾರ್ಯ ಊಟ ಕೂಡಿಸ್ತಿದ್ರು. ಆಮೇಲೆ ನೀವು ಕೂಡಿ ಅಂತ ಯಜಮಾನ್ರಿಗೆ ಅಂದ್ರೆ ನಾನು ಕೂಡ್ಲೇನೆ ಅಂತ ಕೇಳ್ತಿತ್ತು ಬಾಯಿ ತೆಗೆದು. ಯಾವುದು ಗಂಡ, ನೀವು ಆಮೇಲೆ ಕೂಡ್ರಿ ಅಂತ. ಹೌದಿಲ್ಲ? ವಾಯುದೇವ್ರ ಕೈ ಮುಗಿದು ದೇವ್ರ ಹತ್ರ ದಾಸೋಹಂತವ ದಾಸೋಹಂ ಅಂದ್ರೆ ನಾವು ನಮ್ಮ ಮನೆಯವ್ರ ಹತ್ರ ಕೈ ಮುಕ್ಕೊಂಡು ದಾಸೋಹಂತವ ದಾಸೋಹಂ ಓಡಾಡ್ತೀವಿ. ಊಟ ಕೂಡ್ಲೇನೆ ಅಂತ ಕೇಳ್ತಾನೆ, ನೀವು ಆಮೇಲೆ ಕೂಡ್ರಿ. ಯಾಕೆ? ಆಚಾರ್ಯ ಡಾಲ್ಡಾ ಹಾಕ್ತೀನಿ, ನಿಮಗೆ ತುಪ್ಪ ಹಾಕ್ತೀನಿ. ಗಂಟು ಹಿಡಿದು ಸಾಯ್ಲಿ ಆಚಾರ್ಯ, ಒದರ್ಲಿ ಬರಬಾರ ಸಾಯಂಕಾಲ ಹಂಗೆ ಹಾಕ್ತೀನಿ. ಅದು ಕೌಂಟ್ ಬಂದು ಡಾಲ್ಡಾ ತಗೊಂಡು 6 ತಿಂಗಳಾಗಿದೆ, ಹಂಗೆ ನೋಡೇ ಇಲ್ಲ. ಹಿಂದೆ ದೀಪಕ್ಕೆ ಡಾಲ್ಡಾದಾಗ ದೀಪ ಬತ್ತಿ ತೋರಿಸ್ತಿದ್ರು, ಈಗೆಲ್ಲ ತುಪ್ಪದಾಗ ತೋರಿಸ್ತಾರೆ. ಇಟ್ಕೋರಿ. ಯಜಮಾನ್ರಿಗೆ ಮೊಸರು ಹಾಕೋದು, ಆಚಾರ್ಯ ಮಜ್ಜಿಗೆ ಹಾಕೋದು, ಒಟ್ಟಿಗೆ ಕೂಡಿಸಿ ಹಾಕಿದ್ರು ಅಂತ ತಿಳ್ಕೊಂಡು. ಯಜಮಾನ್ ಅಂತ ಯಾಕೆ ನಂಗೆ ಮೊಸರು, ಆಚಾರ್ಯಗೆ ಮೊಸರು ಹಾಕಿ. ಆಚಾರ್ಯ ಊಟ ಮಾಡಿ ಹೋಗೋರು, ನೀವು ಗಳಿಸ್ತಾರ ಅವರು. ಅದಕ್ಕೆ ನಿಮಗೆ ಮೊಸರು, ಆಚಾರ್ಯಗೆ ಮಜ್ಜಿಗೆ. ತಾನೊಂದು ಪರವಿಗೊಂದಿಕ್ಕುವಾಗೆ ಗುಲ್ಮ ರೋಗವೇ ಸಾಕ್ಷಿ ಅಂತಾರೆ. ಅದಕ್ಕೆ ಯಾಕೆ ಹೇಳಿಕ್ ಬಂದೆ ಇಷ್ಟೆಲ್ಲ ಅಂದ್ರೆ, ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ರಾಶಿಗಳಿದ್ದರೆ ಸ್ವಾಮಿ ಆ ರೀತಿಯಾದ ಫಲವನ್ನ ನಮಗೆ ಕೊಡ್ತಾರೆ. ಅದನ್ನೇ ರಾಯರು ಚಿಂತನೆ ಮಾಡಿದ್ದು ಮಹಾನುಭಾವರು. ಅದು ನಿಜವಾದ ವೈರಾಗ್ಯ. ಬೇರೆ ಸಂಪತ್ ಸ್ವಾಮಿ ಕೊಟ್ಟಿದ್ದಾನಪ್ಪ, ಚಿಂತನೆ ಮಾಡ್ತಾರೆ. ಅದು ನಿಜವಾದಂಥ ವೈರಾಗ್ಯ. ಇನ್ನೊಂದು ವೈರಾಗ್ಯ ಯಾವುದು ಅಂದ್ರೆ, ಜ್ಞಾನಿಗಳು ಹೇಳ್ತಾರೆ, ನೀನಿತ್ತ ಸ್ವಾತಂತ್ರ್ಯ, ನೀನಿತ್ತ ಸ್ವಾತಂತ್ರ್ಯ, ನೀನಲ್ಲದೆ ಎನ್ನಿಂದಾಗದು ಎಂದು ತಿಳಿದು ಇರುವುದೇ ವೈರಾಗ್ಯ. ನೀನಿತ್ತ ಸ್ವಾತಂತ್ರ್ಯ. ಯಾವ ಸ್ವಾತಂತ್ರ್ಯ? ಜೀವನಿಗೆ ಸ್ವಾತಂತ್ರ್ಯ ಕೊಟ್ಟಾನು ಸ್ವಾಮಿ. ಅದಕ್ಕೆ ಏನಂತ ಕರೀತಾರೆ ಶಾಸ್ತ್ರದಲ್ಲಿ? ದತ್ತ ಸ್ವಾತಂತ್ರ್ಯ ಅಂತ ಕರೀತಾರೆ. ದತ್ತ ಅಂದ್ರೆ ಕೊಟ್ಟಿದ್ದು ಅಂತ ಒಂದು ಅರ್ಥ. ಹಾಗಾಗಿ ದೇವರಿಗೂ ದೇವರ ಸ್ವಾತಂತ್ರ್ಯಕ್ಕೂ ಅಭೇದ ಇದೆ. ಅದು ಕೊಟ್ಟಿದ್ದು ಅಂದ್ರೇನು? ಅದು ನಮ್ಮಲ್ಲಿ ಭಗವಂತ ಇಟ್ಟಿದ್ದು. ಆ ಸ್ವಾತಂತ್ರ್ಯ ಏನಿಟ್ಟಾನಲ್ಲ, ಅದು ಅವನಿಲ್ಲಾರ್ದೆ ನಮ್ಮಿಂದ ನಮ್ಮಷ್ಟಕ್ಕೆ ಮಾಡ್ಲಿಕ್ಕೆ ಬರಂಗಲ್ಲ. ಅವ ಮಾಡಿಸಿದ್ರೆ ನಾವು ಮಾಡ್ತೀವಿ, ಇಲ್ಲದ್ರೆ ನಮ್ಮಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಜ್ಞಾನಿಗಳಂತಾರೆ, ನೀನಿಟ್ಟ ಸ್ವಾತಂತ್ರ್ಯ ನೀನಲ್ಲದೆ ಎಮ್ಮಿಂದ ಆಗದು ಎಂದು ತಿಳಿದು ಇರುವುದೇ ನ್ಯಾಯದ ವೈರಾಗ್ಯ. ಅವ ಮಾಡಿಸಿದ್ರೆ ಅದಕ್ಕೆ ನಮ್ಮ ಕರ್ತೃತ್ವ ಇಲ್ವಾ ಅಂತ ದೊಡ್ಡ ಟಾಪಿಕ್ ಇದೆ. ಪರಾಧೀನ ಕರ್ತೃತ್ವ ಇದೆ. ಅವನು ಮಾಡಿಸಿದ್ರೆ ನಮ್ಮಿಂದ ಅದಾಗತ್ತೆ, ಇಲ್ಲಂದ್ರೆ ನಮ್ಮಿಂದ ಅದು ಆಗುವುದಿಲ್ಲ. ಅದನ್ನೇ ದಾಸರ ಹೇಳ್ತಾರೆ, ನೀನು ಕುಣಿಸಿದಂತೆ ನಾನು ಕುಣಿವೇನಯ್ಯ, ನೀನು
ಕುಣಿಸಿದಂತೆ ನಾನು ಕುಣಿವೇನಯ್ಯ, ಏನು ಇದಕ್ಕೆ ಅನುಮಾನ ಬೇಡವೋ ಸ್ವಾಮಿ ಬಾರೋ ಮನಕ್ಕೆ ಶ್ರೀನಿವಾಸ, ಶ್ರೀನಿವಾಸ ಬಾರೋ ಮನಕ್ಕೆ ಶ್ರೀನಿವಾಸ. ನೀನು ಕುಣಿಸಿದಂತೆ ನಾನು ಕುಣಿವೇನಯ್ಯ, ಏನೋ ಇದಕ್ಕೆ ಅನುಮಾನ ಬೇಡವೋ ಸ್ವಾಮಿ. ನೀನು ಹೆಂಗ್ ಕುಣಿಸ್ತಿ ಹಂಗೆ ನಾನು ಕುಣಿಸ್ತೀನಿ, ನೀ ಹೆಂಗ್ ಮಾಡಿಸ್ತಿ ಹಂಗೆ ಮಾಡ್ತೀನಿ. ನೀನು ಈಶ ನಾನು ದಾಸ, ನೀನು ಸ್ವತಂತ್ರ ಕರ್ತೃ ನಾನು ಪರಾಧೀನ ಕರ್ತೃ ಅಂತ ಚಿಂತನೆ ಮಾಡುವುದು ಇದು ನಿಜವಾದ ವೈರಾಗ್ಯ. ಗೋಪಾಲ ವಿಠಲನ ಸರ್ವತ್ರದಲ್ಲಿ ನೆರೆದು ಧನ್ಯನಾಗುವುದೇ ನಿಜವಾದ ವೈರಾಗ್ಯ. ಇದೆಲ್ಲ ಮಹಾನುಭಾವರಲ್ಲಿತ್ತು. ಸ್ವಲ್ಪ ಅಭಿಮಾನ ಇಲ್ಲ. ಅಭಿಮಾನ ಇದ್ದರೆ ದುಃಖ ಆಗ್ತದ್ರಿ. ಅಭಿಮಾನ ಬಿಡೋದೊಂದು ವೈರಾಗ್ಯ. ಟೀಕಾಕೃತ್ಪಾದರು ತತ್ವಪ್ರಕಾಶಿಕಾ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾರೆ, ಜೀವರಿಗೆ ಸುಖ ದುಃಖಗಳಾಗ್ತಾವಲ್ಲ, ಮನಸ್ಸಿಗೆ ಸುಖ ದುಃಖ ಅಂತ ಆಗ್ತಾವಿಲ್ಲ, ಅವು ಹಾಗೆ ಆಗ್ತಾವ, ಬ್ಯಾಡಂದ್ರೂ ಆಗ್ತಾವು. ಅವು ಯಾಕೆ ಆಗ್ತಾವ, ಅದಾಗಲಿ ಕಾರಣ ಏನು ಅಂತ ಅವ್ರು ಹೇಳ್ತಾರೆ. ಈಗ ಜೀವರಿಗೆ ಸುಖ ದುಃಖ ಆಗಬೇಕಾದ್ರೆ ವಸ್ತುಗಳು ಕಾರಣ ಅಲ್ಲ, ಅವರು ಬರೀತಾರೆ. ವಸ್ತುಗಳು ಕಾರಣ ಅಲ್ಲ. ಹಾಗಾದ್ರೆ ಯಾವುದು ಕಾರಣ ಅಂದ್ರೆ ವಸ್ತುಗಳ ಮೇಲೆ ಇರ್ತಕ್ಕಂಥ ಅಭಿಮಾನವೇ ಸುಖ ದುಃಖಕ್ಕೆ ಕಾರಣ. ವಸ್ತುಗಳು ಒಂದೇ ಇರ್ತಾವ, ಆ ವಸ್ತುಗಳ ಮನಸ್ಸಿಗೆ ದುಃಖ ಕೊಡಲ್ಲ. ಅದಕ್ಕೆ ಮೇಲೆ ಅಭಿಮಾನ, ಇದೆಲ್ಲಂದು ಅಂತ ಅಭಿಮಾನ ಇರ್ತದಲ್ಲ, ಅವಾಗ ದುಃಖ ಆಗ್ತದೆ. ಈಗ ಹೇಳ್ರೆ ನಾವು ಆರಾಧನೆಗಳಿಗೆ ಹೋಗಿರ್ತೀವಿ ಅಂತ ತಿಳ್ಕೊಳ್ರಿ, ಜ್ಞಾನಿಗಳ ಆರಾಧನೆ ಹೋದಾಗ ಏನಾಗ್ತದೆ, ಪಂಜ ಕಳೆದು ಬಿಡ್ತಾವ, ಪಂಜ ಹೋಗ್ತಾವ, ಎರಡು ಪಂಜ ಕೃಷ್ಣಾಪಣ ಆಗ್ಬಿಡ್ತಾವ. ಹುಡುಕ್ತಿರ್ತೀವಿ ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗಿ ಸಿಗೋದಿಲ್ಲ. ಯಾರೋ ಒಬ್ರು ಭಕ್ತಿ ಕೇಳ್ತಾರೆ, ಯಾಕೆ ದಾಸರಿ ಏನು ಹುಡುಕ್ತಾರೆ, ಪಂಜ ಕಳೀತಪ್ಪ, ಪಂಜ ಹೋಯ್ತು ಅಂತೀವಿಲ್ಲ, ದುಃಖ ಆಗ್ಬಿಡ್ತದೆ. ಅವನಂತಾನೆ ಯಾಕೆ ದುಃಖ ಮಾಡ್ಕೊಂಡ್ರಿ, ನಾ ಎರಡು ಪಂಜ ಕೊಡಿಸ್ತೀನಿ ನಿಮಗಂತ ಅಲ್ಲೇ ಕೊಡಿಸ್ಬಿಡ್ತಾನೆ ಟಕ್ಕಂತ. ಆದ್ರೆ ಬೇರೆಯವ್ರ ಪಂಜ ನಿಮ್ಮ ಪಂಜ ಕಳೆದ್ರೆ ನಮ್ಗೆ ದುಃಖ ಹಂಗಿಲ್ಲ. ಬಂದು ಕೇಳ್ತಾರವ್ರು, ಅಲ್ರಿ ಏನಾಗ್ತದೆ, ಯಾಕೆ ಹುಡುಕ್ತಿದ್ದೀರಿ, ಅಲ್ರಿ ಪಂಜ ಕಳೀತದ ದಾಸರೆ, ಕಳೀತಾ ಹೋಗಿ ಬಿಡ್ರಿ, ಇನ್ನೇನು ಮಾಡ್ತೀವಿ, ಇದು ಆರಾಧನೆ ಎಚ್ಚರಿಕೆಯಿಂದ ಇಟ್ಕೋಬೇಕಪ್ಪ ಅಂತ ನಾವು ಅವ್ರಿಗೆ ಉಪನ್ಯಾಸ ಮಾಡ್ತೀವಿ. ಅವರ ಪಂಜ ಕಳೆದ್ರೆ ದುಃಖ ಇಲ್ಲ, ಯಾಕೆ ಅದು ನಮ್ದು ಅಂತ ಅದ್ರ ಮೇಲೆ ಅಭಿಮಾನ ಇಲ್ಲ. ಈ ಪಂಜ ನಮ್ದು ಅಂತ ಅಭಿಮಾನದಲ್ಲ, ಇದು ಕಳೆದ ದುಃಖ ಆಗ್ತದೆ ಇಲ್ಲ, ಯಾವಾಗ ಅಷ್ಟೇ ಇಲ್ಲ. ಯಾವುದು ನಮ್ಮದು ಅಂತ ಅಭಿಮಾನ ಮಾಡ್ತೇವೋ ಅದು ದುಃಖಕ್ಕೆ ಕಾರಣ. ನಮ್ದಲ್ಲ, ಇದು ಬೇರೆಯವ್ರದು, ಇದು ಯಾರಿಗಿದೆ ಸೇರ್ತದೆ ಅಂತಂದಾಗ ದುಃಖ ಆಗಲ್ಲ. ದುಃಖ ಆಗತ್ತಾ, ಅವಾಗ ಎಳ್ಳಷ್ಟು ದುಃಖ ಆಗಲ್ಲ. ಅದಕ್ಕೆ ನಿಜವಾದ ವೈರಾಗ್ಯ ಅಂದ್ರೆ ಏನು, ಇನ್ನೊಂದು ಮಾತು ಹೇಳ್ತಾರೆ, ಎಲ್ಲವೂ ದೇವರ ಅಧೀನವಾಗಿದೆ ಅನ್ನುವ ಚಿಂತನೆ ಪ್ರತಿ ಕ್ಷಣಕ್ಕೆ ಬಂದರೆ ಅದು ನಿಜವಾದ ವೈರಾಗ್ಯ. ತಲೆಯಲ್ಲಿ ಎಲ್ಲವೂ ದೇವರ ಅಧೀನ. ನಮ್ಮ ಗುರು ಸಾಮಾನ್ಯವಾದ ದೃಷ್ಟಾಂತ ಹೇಳ್ತಿದ್ರು, ನಮ್ಮ ಅದರೇ ಕಂಡೀಷನ್ ಹಾಕಿದ್ದವ್ರಿಗೆ, ನಮಗೆ ತಿಳಿಯಂಗೆ ನೀವು ಹೇಳಬೇಕು, ನೀವು ತಿಳ್ಕೊಳ್ಳೋಂಗೆ ನಮಗೆ ಹೇಳಂಗಿಲ್ಲ. ಇಂಥ ಶಿಷ್ಯ ಅವರೇ ಸಿಗ್ತಾನ್ರಿ ಯಾರಿಗಾರೆ, ನಮ್ಮ ಗುರು ಹೋದ್ರೆ ಬೇಜಾರು ಮಾಡ್ಕೊಳ್ಳಿ ಪಾಪ ಹೇಳ್ತಿದ್ರು. ಅದಕ್ಕೆ ಎಲ್ಲವೂ ದೇವರಾಧೀನ, ಯಾವಾಗಲೂ ಚಿಂತನೆ ಬರಬೇಕು ಅಂತ. ಈಗ ಹೆಂಡತಿ ಏನ್ ಮಾಡ್ತಾವ, ಒಂದ್ಸರಿ ಒಲಿ ಮೇಲೆ ಇಟ್ಟ ಹಾಲು ಇಟ್ಟಾಗ ಉಕ್ಕಿ ಹೋಗ್ತಾವ, ಒಂದು ಅರ್ಧ ಲೀಟ್ರ್ ಹಾಲು ಉಕ್ಕಿ ಹೋಗಿರ್ತಾವ. ಆಮೇಲೆ ಹೋಗಿ ಅದನ್ನು ಇಳಿಸಿ ಮಾಡಿ ಬಂದ್ಬಿಡ್ತಾವ. ಗಂಡ ಬೈತಾರೆ, ಎಷ್ಟೇ ಹಾಲು ಅರ್ಧ ಲೀಟ್ರ್ ಉಕ್ಕಿಸ್ದಲ್ಲಿ ನಿಂಗೆ ಬೆಲೆ ಗೊತ್ತಾ, ಹಾಲಿನ ಬೆಲೆ ಎಷ್ಟು ಕಾಸ್ಟ್ಲಿ ಗೊತ್ತಾ, ದುಡುಕ್ತಾರವ್ರಿಗೆ ನಿಂಗೇನು ಗೊತ್ತಾಗ್ತದೆ ಅಂಥೇಳಿ ಪಾಪ ಬೈತಾರೆ. ಹೆಂಡತಿ ಸುಮ್ಮನೆ ಕೂತಿರ್ತಾಳೆ, ಯಾಕಂದ್ರೆ ಹಾಲು ಉಕ್ಕಿರ್ತಾವ, ಏನು ಮಾತಾಡ್ಲಿಕ್ಕೆ ಬರೋದು, ಸುಮ್ಮನೆ ಕೂತ್ಬಿಡ್ತಾಳೆ, ಇರ್ಲಿ ಬೈರಿ ಅಂತ. ಮುಂದೆ ಇವ ಹಾಲು ಕಾಸ್ತಕ್ಕಂಥ ಪ್ರಸಂಗ ಬರ್ತಿದ್ದವು ಹಿಂದಕ್ಕೆ. ನಿಮ್ಗೆ ಅರ್ಥ ಆಗಿರ್ತಾನ, ಬಾಯಿ ಬಿಟ್ಟು ಹೇಳಂಗಲ್ಲ, ಹೌದಾ ಇಲ್ಲ? ಇವ ಹಾಲು ಕಾಸ್ತಕ್ಕಂಥ ಒಂದು ಪ್ರಸಂಗ ಬಂದಾಗ ಇವ ಏನ್ ಮಾಡ್ತಾನೆ, ಹೆಂಡತಿ ಸಾಯಂಕಾಲ ಅಂತ ಒಂದು ಸ್ವಲ್ಪ ಹಾಲು ಹಾಕ್ರಿ ಅಂತಾಳೆ. ಅವಾಗ ಹಾಲಿಲ್ಲ ಕಣೆ ಅಂತಾನೆ. ಯಾಕೆ ಏನಾಯ್ತು, ಮುಂಜಾನೆ 1 ಲೀಟ್ರ್ ಅರ್ಧ ಲೀಟ್ರ್ ಉಕ್ಕಿ ಹೋಗ್ಯಾವ ಅಂದ್ಕೊಂಡು ಹೇಳ್ತೀನಿ. ಇವತ್ತು ನೀವು ಯಾಕೆ ಹೋಗ್ಸಿದ್ರಿ ಅಂತ ಕೇಳ್ತಾಳೆ. ಅವನು ದಿನ ಪ್ರವಚನಕ್ಕೆ ಹೋಗ್ತಿರ್ತಾರಲ್ಲ, ನಾ ಏನು ಸ್ವತಂತ್ರನ, ದೇವರು ಸರ್ವತಂತ್ರ ಸ್ವತಂತ್ರ, ಎಲ್ಲವೂ ಅವನ ಅಧೀನ, ಎಷ್ಟಿರ್ಬೇಕಾ ಇರ್ತಾವ, ಹೋಗೋದು ಹೋಗ್ತಾವ. ಯಾಕೆಂತಾರ ನಾವು ಪುಸ್ತಕ ಈ ಜ್ಞಾನ ಯಾಕೆ ಬರಲಿಲ್ಲ ನಿಮಗಂತ ಕೇಳ್ತಾಳೆ. ನೀವು ಹೇಳಿ ಸರಿ, ಸಿದ್ಧಾಂತ ಶಾಸ್ತ್ರ ದೇವರ ಆ ಚಿಂತನೆಗಳು ಕಾರಣ, ಆದ್ರೆ ನಾನು ಪುಸ್ತಕ ಯಾಕೆ ಬರಲಿಲ್ಲ ಅಂತ.
ಅದಕ್ಕೆ ಅಭಿಮಾನ ಇರಬಾರ್ದು. ಅಭಿಮಾನ ಬಿಟ್ಟರೆ ಅದು ವೈರಾಗ್ಯಕ್ಕೆ ಕಾರಣವಾಗ್ತದೆ. ಅಭಿಮಾನ ಬಿಟ್ಟರೆ ದೇವರ ಹತ್ರ ಮನಸ್ಸು ಹೋಗುತ್ತೆ. ಎಲ್ಲಿ ತನಕ ಅಭಿಮಾನಗಳನ್ನು ಮನಸ್ಸಿನಲ್ಲಿ ಕಾಡ್ತಾವೋ ಅಲ್ಲಿ ತನಕ ದೇವರ ಹತ್ರ ಹೋಗ್ಲಿಕ್ಕಾಗಲ್ಲ. ದೇವರ ಅನುಗ್ರಹ, ದೇವತೆಗಳ ಅನುಗ್ರಹ ನಮಗೆ ಸರ್ವಥಾ ಆಗೋದಿಲ್ಲ. ಅದಕ್ಕೆ ದಯಾ, ದಾಕ್ಷಿಣ್ಯ, ವೈರಾಗ್ಯ, ವಾಕ್ಪಾಟವ. ಪಾಠವ ಅಂದ್ರೆ ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳು, ಅದರ ವ್ಯಾಪಾರಗಳು ದೇವರ ಅಧೀನ ಅಂತ ಚಿಂತನೆ ಮಾಡ್ತಿದ್ರು ಮಹಾನುಭಾವರು. ಯಾಕೆ ದಾಸರಾರಂತಾರೆ, ನೀನಿಟ್ಟ ಸೂತ್ರದಿಂ ಚಲಿಸುವವು ಕೈಕಾಲು, ನೀನಾಡಿಸದಿರಲು ಜಡವನತೆಯ ಬೊಂಬೆಯಂತೆ ಈ ಶರೀರ. ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ. ನೀನಿಟ್ಟ ಸೂತ್ರದಿ ಚಲಿಸುವವು ಕೈಕಾಲು. ನಮಗೇನು ಇಂದ್ರಿಯಗಳಿದೆ, ಕೈಕಾಲುಗಳು ನಡೀತಾವೆ ಅಂದ್ರೆ ಹೆಂಗ್ ನಡೀತಾವೆ? ಭಗವಂತ ಇಟ್ಟ ಸೂತ್ರ, ಅವ ಸೂತ್ರಧಾರಿ. ಸೂತ್ರಧಾರಿ ಹೆಂಗ ಆಡಿಸ್ತಾನೋ ಅದೇ ರೀತಿ ಗೊಂಬಿ ಆಡುವಂತೆ ನಮ್ಮ ಶರೀರವೂ ಅಷ್ಟೇ, ನಮ್ಮ ಇಂದ್ರಿಯಗಳು ಅಷ್ಟೇ, ನಮ್ಮ ಈ ದೇಹದಲ್ಲಿ ಆಗ್ತಕ್ಕಂಥ ವ್ಯಾಪಾರವೆಲ್ಲವೂ ಅಷ್ಟೇ, ಅದು ನಿನ್ನ ಅಧೀನ. ನೀನಿಟ್ಟ ಸೂತ್ರದಿ ಚಲಿಸುವವು ಕೈಕಾಲು, ನೀನಾಡಿಸದಿರಲು ಜಡವಲಕೆಯ ಬೊಂಬೆಯಂತೆ ಈ ಶರೀರ ಅಂತಾರೆ. ನೀನೇನಾದರೂ ನಮ್ಮನ್ನು ಆಡಿಸಲಿಲ್ಲ ಅಂದ್ರೆ ಜಡವನಿಕೆ ಬೊಂಬೆ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಇದು ನಿನ್ನ ಅಧೀನ ಅನ್ನುವ ಚಿಂತನೆ ಯಾವಾಗಲೂ ಜ್ಞಾನಿಗಳಿಗೆ ತಲೆ ಒಳಗೆ ಕಾಡ್ತಾ ಇರ್ತದೆ ವಿಚಾರ. ಅದು ನಿಜವಾದ ವೈರಾಗ್ಯ. ಅದಕ್ಕೆ ವೈರಾಗ್ಯ, ಎಲ್ಲವೂ ದೇವರಾಧೀನ ಅಂತ ಚಿಂತನೆ, ಇದು ವೈರಾಗ್ಯ. ಪ್ರಹ್ಲಾದರಾಜರಾಗಿದ್ದಾಗ ಅವರಪ್ಪ ಏನು ಮಾಡ್ತಾ, ಅನೇಕ ತ್ರಾಸು ಕೊಟ್ಟ. ಅಗ್ನಿ ಒಳಗೆ ಹಾಕಿರಿ, ಚಿತೆಯನ್ನು ರೆಡಿ ಮಾಡಿ ಮೇಲೆ ಕೂಡಿಸ್ರಿ, ಕೆಳಗೆ ಅಗ್ನಿ ಹಚ್ಚಿರಿ, ಪ್ರಹ್ಲಾದ ಸುಟ್ಟು ಸಾಯಲಿ ಅಂತ ಡಿಸಿಷನ್ ತಗೊಂಡ ಹಿರಣ್ಯಕಶಿಪು. ಹೌದಾ? ಆ ಚಿತೆ ಮೇಲೆ ಪ್ರಹ್ಲಾದರಾಜರು ಕೂತಿದ್ದೆ ಮಹಾನುಭಾವರು. ಸ್ವಲ್ಪವೂ ಮುಖದಲ್ಲಿ ವಿಕಾರ ಇಲ್ಲ, ದೇವರ ಸ್ಮರಣೆ ಮಾಡ್ತಾ ಆನಂದವಾಗಿ ಕೂತಿದ್ದಾರೆ. ಕೆಳಗೆ ಅಗ್ನಿಯನ್ನು ಹೊತ್ತಿಸಿದ್ದಾರೆ, ಅದು ಸುತ್ತಾ ಬರ್ತಾ ಇದೆ. ಪ್ರಹ್ಲಾದರಾಜರು ಸ್ವಲ್ಪ ಆಚೆ ಈಚೆ ತಿರುಗಿಲ್ಲ, ಕಣ್ಣು ಮುಚ್ಚಿ ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ. ಆ ಅಗ್ನಿ ಅರ್ಧಕ್ಕೆ ಬಂತು, ಆ ಚಿತೆ ಪ್ರಮಾಣಿತ ಅರ್ಧಕ್ಕೆ ಬಂತು, ಶಾಂತ ಆಗೋಯ್ತು. ಅವ್ರಿಗೇನು ಸ್ವಲ್ಪ ಸುಡ್ಲಿಲ್ಲ, ಅದು ಅಷ್ಟು ಶಾಖ ಇದ್ರು ಸುಡ್ಲಿಲ್ಲ. ಯಾಕೆ ಸುಡ್ಲಿಲ್ಲ ಅಂದ್ರೆ ಪ್ರಹ್ಲಾದರಾಜರು ಅವ್ರ ಅಪ್ಪನ ಬೈಲಿಲ್ಲ. ಅವರೊಂದು ಚಿಂತನೆ ಮಾಡ್ತಾರೆ, ಏನು ಗೊತ್ತಾ, ಪ್ರತಿಯೊಂದು ವಸ್ತುವಿನಲ್ಲಿ ಎರಡು ವಿಷಯಗಳಿರ್ತಾವೆ. ಪ್ರತಿಯೊಂದು ವಸ್ತುವಿನಲ್ಲಿ ಏನಿರ್ತದೆ, ಎರಡು ವಸ್ತುಗಳು ಇರ್ತಾವೆ. ಯಾವುದದು ಅಂದರೆ ಸ್ವಭಾವ ಮತ್ತು ಸ್ವರೂಪ ಅಂತ ಪ್ರತಿಯೊಂದು ವಸ್ತುಕ್ಕಿರ್ತದೆ. ಸ್ವಭಾವ ಮತ್ತು ಸ್ವರೂಪ ಇವೆರಡೂ ಯಾರ ಅಧೀನ ಅಂದರೆ ದೇವರ ಅಧೀನ ಅಂತ ಚಿಂತನೆ ಮಾಡಿದರು ಪ್ರಹ್ಲಾದರಾಜರು. ಪ್ರತಿಯೊಂದು ವಸ್ತುವಿನಲ್ಲಿ ಇರ್ತಾವೆ. ಈಗ ಎಕ್ಸಾಂಪಲ್ ಅಗ್ನಿ. ಅಗ್ನಿ ಅನ್ನೋದು ಒಂದು ವಸ್ತು ಇದೆ, ಅದನ್ನೇ ಇಲ್ಲ. ಆ ಅಗ್ನಿಯಲ್ಲಿ ಎರಡಿದೆ, ಒಂದು ಸ್ವರೂಪ ಇದೆ, ಇನ್ನೊಂದು ಏನಿದೆ, ಸ್ವಭಾವ ಇದೆ. ಅಗ್ನಿಯ ಸ್ವರೂಪ ಏನು? ಪ್ರಕಾಶಮಾನವಾಗಿರೋದು. ಅಗ್ನಿಯಲ್ಲಿ ಹಚ್ಚಿದ್ರೆ ಏನಾಗ್ತದೆ, ಎಲ್ಲಾದ್ರೂ ದೀಪ ಹಚ್ಚಿ ಸುತ್ತಲೂ ಪ್ರಕಾಶ ಬೀಳ್ತದೆ ಇಲ್ಲ. ಇದು ಅಗ್ನಿಯ ಸ್ವರೂಪ. ನೀವೆಲ್ಲ ಗ್ರಹಿಸಿದ್ರೆ ಹಂಗೆ ಮಾಡ್ತೀವಿ. ಇದು ಸ್ವಭಾವ ಅಂದರೆ ಏನು ಅಂದರೆ ಸುಡೋದು, ಇದು ಅಗ್ನಿಯ ಸ್ವಭಾವ. ಅದು ಯಾರು ಮುಟ್ಟಿದ್ರು ಸುಡ್ತದೆ. ತಿಳಿದು ಮುಟ್ಟಿದ್ರು ಸುಡ್ತದೆ, ತಿಳಿಲಾರ್ದೆ ಮುಟ್ಟಿದ್ರು ಸುಡುತ್ತೆ. ಅಯ್ಯೋ ತಿಳಿಲಾರ್ದೆ ಮುಟ್ಟಿದ ಕೂಸು ಅಂತ ಸುಳ್ಳಾರ್ದೆ ಇರಲ್ಲ, ತಿಳಿದು ಮುಟ್ಟಿದ್ದಾರೆ ಅಂತ ಹೇಳಿ ಸುಡಲ್ಲ. ಅಥವಾ ತಿಳಿಲಾರ್ದೆ ಮುಟ್ಟಿದೆ ಅಂತ ಸುಟ್ಟು ತಿಳಿದು ಮುಟ್ಟೋರಿಗೆ ಸುಳ್ಳಾರ್ದೆ ಇರಲ್ಲ. ಅಗ್ನಿಯ ಸ್ವಭಾವ ಅದು, ಯಾರು ಮುಟ್ಟಿದ್ರು ಸುಡ್ತದೆ. ಅದನ್ನೇ ಜಗನ್ನಾಥದಾಸರು ಹರಿಕಥಾಂಸಾರದಲ್ಲಿರ್ತಾರೆ, ಕೆಂಡ ಕಾಣದೆ ಮುಟ್ಟಿದರು ಸರಿ, ಕೆಂಡ ಕಾಣದೆ ಮುಟ್ಟಿದರು ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೇ. ಕಾಣದೆ ಮುಟ್ಟಿದ್ರು ಕೆಂಡ ಸುಡುತ್ತೆ, ಕಂಡು ಮುಟ್ಟಿದ್ರು ಸುಡುತ್ತೆ. ಇದು ಅಗ್ನಿಯ ಸ್ವರೂಪ ಮತ್ತು ಸ್ವಭಾವ. ಈ ಎರಡು ವಸ್ತುಗಳು ಭಗವಂತನ ಅಧೀನ. ಪರಮಾತ್ಮ ಅಗ್ನಿಯಲ್ಲಿ ಅಗ್ನಂತರ್ಗತ ಭಾರತೀಯ ಬಲ ಮುಖ್ಯ ಪ್ರಾಣಾಂತರ್ಗತ ಪರಶುರಾಮ ರೂಪದಿಂದಿರ್ತಾನೆ.
ಅವ ಇಚ್ಛೆ ಪಟ್ಟರೆ ಮಾತ್ರ ಅಗ್ನಿ ನಂಗೆ ಸುಡುತ್ತೆ. ಸ್ವಾಮಿ ಇಚ್ಛೆ ಪಡಲಿಲ್ಲ ಅಂದ್ರೆ ಸುಡಲ್ಲ. ಯಾಕೆ? ಅಗ್ನಿಯಲ್ಲಿರ್ತಕ್ಕಂಥ ದಾಹ ತತ್ವ ಅದು ಭಗವಂತನ ಅಧೀನ ಅನ್ನುವ ಚಿಂತನೆ ಇದೆಯಲ್ಲ, ಇದು ನಿಜವಾದ ವೈರಾಗ್ಯ. ಇದೆಲ್ಲವೂ ನಮ್ಮ ಮಂತ್ರಾಲಯ ಪರ್ವಗಳಲ್ಲಿ ಇದೆ. ಆಶ್ರಮ ಆದ ಮೇಲೆ ಇದೆ, ಪೂರ್ವಾಶ್ರಮದಲ್ಲೂ ಬೇಕಾಷ್ಟು ದೃಷ್ಟಾಂತಗಳನ್ನು ನಾವು ನೋಡ್ತೇವಿಲ್ಲ. ಇನ್ನು ರಾಯರಲ್ಲಿ ನಾವು ಏನು ಕೇಳಬೇಕು ಅಂತ ಒಂದು ಪ್ರಶ್ನೆ. ರಾಯರಲ್ಲಿ ಏನು ಕೇಳಬೇಕು? ಪ್ರತಿನಿತ್ಯ ರಾಯರ ದರ್ಶನ ಮಾಡಿ ಪಾದದ ಕತ್ತಕೊಂಡು ಮಂತ್ರಾಕ್ಷಿ ತಗೊಂಡು ಬಂದು ಕಾಫಿ ಕುಡಿಯೋರು ಬೇರೆ, ಒಂದು ಕೆಟಗರಿ. ಕಾಫಿ ಕುಡಿದ್ರೆ ಸ್ನಾನ ಮಾಡಿ ಹೋಗೋರು ಬೇರೆ, ಹೌದಾ? ಇವೆರಡು ಕೆಟಗರಿ. ಇನ್ನೊಂದು ಕೆಟಗರಿ ಇರ್ತದೆ ನಮ್ಮಂಥವ್ರು. ಎಲ್ಲ ಪೂಜೆ ಆದ ಮೇಲೆ ರಾಯರ ದರ್ಶನ ಮಾಡಿ ಪಾದಕ ಮಂತ್ರಾಕ್ಷಿ ತಗೊಂಡು ಕಾಫಿ ಕುಡಿಯೋರು ಬೇರೆ. ಇನ್ನು ನಾನಾ ಥರ ಇರ್ತಾರೆ. ಅದು ರಾಯರ ಹತ್ರ ಹೋಗಿ ನಿಂದಿರ್ತೀವಲ್ಲ, ಏನು ಕೇಳ್ಬೇಕು ರಾಯರ ಹತ್ರ? ಏನು ಕೇಳ್ಬೇಕು? ನಮ್ಗೆ ಗೊತ್ತೇ ಇಲ್ಲ ಏನು ಕೇಳ್ಬೇಕು. ನಮ್ಗೇನು ಬೇಕು ಕೇಳ್ಕೊಂಡ್ಬಿಡ್ತೀವಿ, ಅದ್ರ ರಾಯರು ಕೊಟ್ಬಿಡ್ತಾರೆ. ರಾಯರ ಪರಮಾನುಗ್ರಹ ಅಂತೀವಿ. ಮೊನ್ನೊಬ್ಬ ಒಂದು ಆರಾಧನೆ ದಾಸವೇ ಈ ವರ್ಷ ರಾಯರ ಪರಮಾನುಗ್ರಹ ತೊಗೊಂಡ ಅಂದ. ಏನಾಯ್ತಪ್ಪ ಅಂತ ಪರಿ ಅಂತ ಕೇಳಿದೆ. ಏನಾಯ್ತು ಪರಮಾನುಗ್ರಹ? ವೃಂದಾವನದಿಂದ ಹೊರಗೆ ಬಂದು ನಿಂಗೆ ಒಳಗೆ ಕಳಿಸಿದ್ರ ಅಂತ ಏನಾಗಿದೆ? ಮತ್ತೇನಾಯ್ತು? 3 ದಿವಸ ಆರಾಧನೆಯಾಗ ಮೊದಲನೇ ಪಂಕ್ತಿಗೆ ಅಷ್ಟು ಎಲ್ಲಿ ಸಿಕ್ತು ನೋಡ್ರಿ ಅಂತ. ಅದು ಪರಮಾನುಗ್ರಹನ, ಅದು ರಾಯರ ಅನುಗ್ರಹನೇ. ಅದು ಇಲ್ಲ ಅಂತ ಅರ್ಥ ಅಲ್ಲ, ಅದೇ ನಿಜವಾದ ಅನುಗ್ರಹ ಅಲ್ಲ. ರಾಯರ ಹತ್ರ ಏನು ಕೇಳಬೇಕು? ಏನೊಬ್ಬ ಹುಡುಗಿದ್ನಂತ, ಅವ ಇಂಜಿನಿಯರ್ ಓದ್ತಿದ್ದ, ಪಾಸ್ ಆದ್ಕೊಳ್ಳೆ ರಾಯರ ಹತ್ರ ಹೋದ. ನಾವು ಒಳ್ಳೆ ರೀತಿಯಲ್ಲಿ ಪಾಸ್ ಆಗಬೇಕು ಅಂತ ಪಾಸ್ ಆದ. ಮತ್ತೆ ಪಾಸ್ ಆದ್ಮೇಲೆ ಮತ್ತೆ ರಾಯರ ಸೇವೆಗೆ ಹೋದ. ಮತ್ತೆ ಸೇವೆ ಮಾಡಿ ರಾಯರಿಗೆ ಕೇಳ್ಕೊಂಡ, ನಂಗೆ ಒಳ್ಳೆ ಕೆಲಸ ಕೊಡಿಸ್ರಿ ಅಂತ. ಒಳ್ಳೆ ಕೆಲಸ ಕೊಡಿಸಿದ್ರು ರಾಯರು. ಮತ್ತೆ ಹೋದ್ಮೇಲೆ ಒಂದು ಒಳ್ಳೆ ಹುಡುಗಿ ಜೊತೆ ಲಗ್ನ ಮಾಡಿಸ್ರಿ ಅಂತ. ಒಳ್ಳೆ ಹುಡುಗಿ ಜೊತೆ ಲಗ್ನ ಆಯ್ತು. ಒಂದು 4-5 ಮಕ್ಕಳಾಗ್ಬಿಟ್ಟು ಕಿರಿಕಿರಿ ಜಾಸ್ತಿ ಆಯ್ತು ಮನೆಯಾಗ. ಕಿರಿಕಿರಿ ಜಾಸ್ತಿ ಆಗ್ಬಿಡ್ತು. ಅವಾಗ ಹೆಂಡತಿ ಮಕ್ಕಳ ಸಮೇತ ರಾಯರ ಹತ್ರ ಬಂದ. ಇಂಥ ಮಂತ್ರಾಲಯದಲ್ಲಿ ರಾಯರೇ, ಸಂಸಾರ ಅಂದ್ರೆ ಹಿಂಗಿರ್ತಂತ ಗೊತ್ತಿದ್ದಿದ್ದಿಲ್ಲ ಅಂತ. ಅವ್ರಂದ್ರೆ ನಾ ಏನು ಮಾಡ್ಲಪ್ಪ, ನೀನೇ ಕೇಳ್ಕೊಂಡು ಕೊಟ್ಟೀನಿ ನಾನು. ನಾವೇನೋ ಕೇಳ್ಕೊಂಡು ಬಂದ್ಬಿಡ್ತೇವಲ್ವಾ? ಏನು ಕೇಳಬೇಕು? ಅಂದರೆ ಅಪಣಾಚಾರ್ಯ ಹೇಳ್ತಾರೆ, ರಾಯರ ಹತ್ರ ಎದುರು ನಿಲ್ಲಬೇಕು, ಕೈ ಜೋಡಿಸ್ಬೇಕು, ಒಂದು ಮಾತು ಕೇಳಬೇಕು. ಏನು? ಸ್ವಾಮಿ ಮಂತ್ರಾಲಯ ಪ್ರಭುಗಳೇ, ನೀವು ನನ್ನ ಆಯುಷ್ಯದೊಳಗೆ ಒಂದ್ಸರಿ ನನ್ನ ಕಡೆ ಕಣ್ಬಿಟ್ಟು ನೋಡ್ಬಿಡ್ರಿ ಸಾಕು, ಅಷ್ಟೇ ಕೇಳಬೇಕು. ಪ್ರತಿ ಗುರುವಾರ ಅಲ್ಲ, ಪ್ರತಿ ದಿನ ಅಲ್ಲ, ಪ್ರತಿ ಆರಾಧನೆಗಳಿಗಲ್ಲ, ಇಡೀ ನನ್ನ ಆಯುಷ್ಯದೊಳಗೆ ಒಂದ್ಸರಿ ಕಣ್ಬಿಟ್ಟು ನನ್ನ ಕಡೆ ಒಂದು 4 ಕ್ಷಣ ನೋಡಿ ಸಾಕು, ನಾವು ಉದ್ಧಾರ ಆಗ್ಬಿಡ್ತೀನಿ ಅಂತ ಕೇಳ್ಬೇಕಂತ. ಅದು ಕೇಳ್ತಾ ಬರ್ಬೇಕು. ಯಾವಾಗ ದಿನ ಹೋಗಿ ಕೇಳ್ತಿರ್ಬೇಕು. ಅಂದ್ರೆ ಯಾವಾಗಲೇ ರಾಯರ ಒಂದ್ಸಲ ನೋಡ್ಬಿಟ್ರೆ ಸಾಕು, ನಮ್ಮ ಜನ್ಮ ಏನಾಗ್ತದೆ? ಸಾರ್ಥಕ ಆಗ್ಬಿಡ್ತದೆ. ಹಂಗ್ಯಾಕೆ ಕೇಳಬೇಕು ಅಂತ ಪ್ರಶ್ನೆ. ಹಿಂದಕ್ಕೆ ಪರ್ವತಗಳಿಗೆ ರೆಕ್ಕೆಗಳಿತ್ತು. ಅವು ಏನ್ ಮಾಡ್ತಿದ್ದು? ತಾವು ಇಲ್ಲಿದ್ದು ಸಾಕಾದ್ರೆ ಮತ್ತೆ ಹಾರ್ಕೋತ ಬಂದು ಮತ್ತೊಂದು ಕಡೆ ಕೂತ್ ಬಿಡ್ತಿದ್ವು. ಹಿಂಗ್ ಸುಳ್ಳಾಯ್ತು ರೆಕ್ಕೆಗಳನ್ನೆಲ್ಲ, ಪರ್ವತಗಳ ಹಾರಾಟ. ಪರಮಾತ್ಮ ಹೇಳ್ತಾನೆ ಇಂದ್ರದೇವರಿಗೆ, ಆ ಪರ್ವತಗಳನ್ನ ರೆಕ್ಕೆಗಳು ಕತ್ತರಿಸು, ಆ ರೆಕ್ಕೆಗಳನ್ನು ಪುಡಿ ಮಾಡು, ಅವು ಇದ್ದಲೇ ಇರಲಿ ಅಂದ. ಹಾಗಾದ್ರೆ ಬೆಟ್ಟಗಳನ್ನ ಪುಡಿ ಮಾಡಬೇಕಾದ್ರೆ ಇಂದ್ರದೇವರು ಬಳಸಿದ ಆಯುಧ ಯಾವುದು? ವಜ್ರಾಯುಧ. ಹೌದಾ ಇಲ್ಲ? ಹಾಗಾದ್ರೆ ರಾಯರಿಗೆ ಏನು ಕೇಳ್ಬೇಕೀಗ? ನಾವು ಮಾಡಿದ ಪಾಪಗಳ ಬೆಟ್ಟಗಳ ರಾಶಿಗಳಿದೆ. ನಾವು ಮಾಡಿದ ಪಾಪಗಳ ಬೆಟ್ಟಗಳ ರಾಶಿ ಇದೆ ಅಲ್ವಾ? ಈ ಬೆಟ್ಟಗಳ ರಾಶಿಯನ್ನ ನಾವು ಕಡಿಮೆ ಮಾಡ್ಕೋಬೇಕು, ಅಥವಾ ಎಲ್ಲ ಪುಡಿ ಆಗಬೇಕು ಅಂದ್ರೆ ಒಂದು ವಜ್ರಾಯುಧ ಬೇಕು ಗುರುಗಳೇ. ಆ ವಜ್ರಾಯುಧ ಯಾವುದು ಅಂದ್ರೆ ರಾಯರ ಕಮಲಾ ದೃಷ್ಟಿ, ಅದೇ ವಜ್ರಾಯುಧ. ಇದೇ ಅಪಣಾಚಾರ್ಯ ಹೇಳ್ತಾರೆ ಸ್ತೋತ್ರದಲ್ಲಿ, ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರ ಅವತು ಸದಾ. ಒಂದೊಂದು ಮಾತುಗಳು ಎಷ್ಟು ಬ್ಯಾಲೆನ್ಸಿಂಗ್ ಮಾತು ಗೊತ್ತಾ? ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ. ಯಾಕೆ
ಸ್ವಾಮಿ, ನಾನು ಮಾಡಿದ ಪಾಪಗಳ ಬೆಟ್ಟಗಳು ಸಾಲು ಸಾಲು ಇದೆ, ಅದು ಕುಟ್ಟಿ ಪುಡಿ ಪುಡಿ ಆಗಬೇಕು ಸ್ವಾಮಿ. ಅದಕ್ಕೆ ಒಂದು ವಜ್ರಾಯುಧ ಬೇಕು. ಆ ವಜ್ರಾಯುಧ ಯಾವುದು ಅಂದ್ರೆ ನಿಮ್ಮ ಕರುಣಾ ದೃಷ್ಟಿನೇ ವಜ್ರಾಯುಧ. ಅದಕ್ಕೆ ನನ್ನ ಆಯುಷ್ಯಗಳ ಒಂದು ಬಾರಿ ನೀವು ನನ್ನ ನೋಡಿದ್ರೆ ನಾನು ಮಾಡಿದ ಪಾಪ ರಾಶಿಗಳಲ್ಲಿ ಏನಾಗ್ತದೆ, ಪುಡಿ ಪುಡಿಯಾಗಿ ಹೋಗ್ತವೆ, ನಾನು ಉದ್ಧಾರ ಆಗ್ತೀನಿ. ಅದಕ್ಕೆ ಜೀವನದಲ್ಲಿ ಒಂದು ಬಾರಿ ಒಂದು ಕ್ಷಣ ನನ್ನ ಕಡೆ ನೋಡಿ ಸಾಕು ಅನ್ಬೇಕಂತ. ನಾವು ಹಿಂಗೆಂದಾದ್ರೂ ರಾಯರಿಗೆ ಕೇಳಿವ? ಅಷ್ಟೋತ್ರ ಮಾಡೋದು, ಕಡುಬು ತಿನ್ನೋದು, ಮನೆಗೆ ಹೋಗೋದು. ಯಾಕೆ ಇವತ್ತು ಊಟ ಕಡಿಮೆ ಮಾಡಿ ಸಾಯಂಕಾಲ ಯಾಕೆ ಊಟ ಬೇಡ ಅಂದರೆ ಇವತ್ತು ಅಷ್ಟೊತ್ತಿರ್ತಲ್ಲ, 8 ಕಡುಬು ತಿಂದ್ಬಿಟ್ಟಿನಿ, ರಾಯರ ಅನುಗ್ರಹ, ರಾತ್ರಿ ಊಟ ಇಲ್ಲ, ಮಲ್ಕೊ. ಇಂಥ ಕೇಳಿ ಬರ್ಬೇಕು ನಾವು ನಿಂತ್ಕೊಂಡು. ಹಂಗೆ ಕೇಳಿದ್ರೆ ರಾಯರು ಹಂಗೂ ಕೊಡ್ತಾರೆ ಇಲ್ಲ? ನಾವೆಲ್ಲ ಬಿಟ್ಬಿಟ್ಟು ಏನೇನು ಕೇಳ್ಕೊಂಡು ರಾಯರ್ ಅಂತಾರೆ ಭಾಳ ಒಳ್ಳೆ ಕೆಲಸ, ನಾವು ಏನು ಕೇಳಿ ಕೊಟ್ಟು ಕಳಿಸಿಬಿಡ್ತಾರೆ. ಮುಂದೆ ಇಂಥವು ಹಂಗೆ ಉಳಿದ್ಬಿಡ್ತಾವೆ ನಮ್ಮ ಹತ್ರ. ಇಂಥ ಸುಂದರವಾದ ಸಂದೇಶವನ್ನ ಅಪರಾಚಾರ ಕೊಟ್ಟಿದ್ದಾರೆ ರಾಯರ ಬಗ್ಗೆ ಅಂದರೆ ಅದು ಹಂಗೆ ಕೊಟ್ಟಿದ್ದಾರೆ. ಅದಕ್ಕೆ ರಾಯರು ಒಂದು ಬಾರಿ ನಮ್ಮ ಕಡೆ ನೋಡುವಂತೆ ಅವರಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ರೆ ಉದ್ಧಾರ ಆಗ್ತೀವಿ. ಯಾವ ರೀತಿ ನೋಡಿದರು, ಯಾರನ್ನ ನೋಡಿದರು, ಯಾರನ್ನ ನೋಡಿದಕ್ಕೆ ಆ ವ್ಯಕ್ತಿ ಹೆಂಗೆ ಉದ್ಧಾರ ಆದ ಅನ್ನೋ ವಿಚಾರಗಳನ್ನು ಮತ್ತೆ ನಾಳಿನ ದಿವಸ ನೋಡಲಾಗೋದು. ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ಸರ್ವ ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೇತಾಂ ಕಮಲಾಲಯ. ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ದಯಾದಾಕ್ಷಿಣ್ಯ